ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಬಾಜು ಮನಿ ಕಾಕ ಡಾಕ್ಟರ್ ಶ್ರೀರಂಗ ಜೋಶಿ. ನಮ್ಮೂರ ಬಾನುಲಿ ಇದು ವಿಶ್ವವಾಣಿ. ಜಗದ ಜಗುಲಿ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ. ಇದು ನಮ್ಮೂರ ಬಾನುಲಿ, ವಿಶ್ವ ಬಾನುಲಿ, ಜಗದ ಜಗುಲಿ. ಕೇಳುಗರೆ, ಇಂದಿನ ಈ ಮಹಾ ಅರಮನೆಯಲ್ಲಿ ಇಂದಿನ ಒಂದು ಅಭಿನಯ ತರಂಗದಲ್ಲಿ ವಿಶೇಷವಾಗಿ ಪಳಗಿದವರು ಶ್ರೀ ಪ್ರೇಮ್ ಮಧುರ್ ನೀರಗಟ್ಟಿ ಅವರು ಬಂದಾರ. ಕಲೆ ಮತ್ತು ಸಾಹಿತ್ಯ, ಸಂಗೀತ, ಅಭಿನಯ, ವೈದ್ಯಕೀಯ ಶಿಕ್ಷಣ, ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಈ ಸಂದರ್ಶನದಲ್ಲಿ ಮಧುರ ಮಾತುಗಳ ಸಂಘರ್ಷ, ಸಂಭ್ರಮ, ಚಿಲಿಪಿಲಿಯ ಶಬ್ದಗಳ ಜಾತ್ರೆಯ ಸಂಭ್ರಮ, ಮನದಾಳದಲ್ಲಿ ನಾವೀರ್ವರು ಇಳಿದು ಮಾತನಾಡುವುದೇ ಇದು ನಮ್ಮೂರ ಬಾನುಲಿ ಕೇಂದ್ರದ ಸಂದರ್ಶನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿದ್ದು. ಕೇಳುವರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞ, ಅಚ್ಚ ಕನ್ನಡಿಗರು. ತೆಲಂಗಾಣದಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿ ಕನ್ನಡಿಗರೆನಿಸಿಕೊಂಡವರು. ಕೇಳುಗರೆ, ಇವರೇ ಪ್ರೇಮ್ ಮಧುರ್ ನೀರ್ಗಟ್ಟಿಕರ್. ಪ್ರೇಮ್ ಅವರ, ನೀವು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ಆದರದ ಸ್ವಾಗತ. ನಮ್ಮ ವೈಯಕ್ತಿಕ ಪರವಾಗಿ, ನಮ್ಮೂರ ಬಾನುಲಿ ಕೇಂದ್ರದ ಸಿಬ್ಬಂದಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಕೇಳುಗರೆ, ವಾಡಿಕೆಯಂತೆ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಸುಂದರ ಹಾಡು. ಶ್ರೀರಾಮ ನಿನ್ನ ಪಾದವ ತೋರು, ಮದನಿಸ ದನಿಸಾ ದನಿಸಾ ಮಗರೆ ಸಾನಿದ ಸಾನಿದ ಮಗರೆ ಮಗರೆ ಸಾನಿದ ನಿನ್ನಿಸ ಸಗಮಧ ಗಮಧನಿ ಮದನಿಸ ದನಿಸಾ. ಶ್ರೀರಾಮ ನಿನ್ನ ಪಾದವ ತೋರು, ಮೋಹನ ಗುಣಧಾಮ. ಶ್ರೀರಾಮ ನಿನ್ನ ಪಾದವ ತೋರೋ, ನಿನ್ನ ಮೋಹದ ಪಾದವ ತೋರೋ. ಶ್ರೀರಾಮ ನಿನ್ನ ಪಾದವ ತೋರೋ. ವರಗುಣ ಜಾಲ ಸುರಗುಣ ಲೋಲ, ಕರುಣಾಲವಾಲ ತರುಣಿ ಪರಿಪಾಲ. ವರಗುಣ ಜಾಲ ಸುರಗುಣ ಲೋಲ, ಕರುಣಾಲವಾಲ ತರುಣಿ ಪರಿಪಾಲ. ಶ್ರೀರಾಮ ನಿನ್ನ ಪಾದವ ತೋರು, ಮೋಹನ ಗುಣಧಾಮ ಮುದ್ದು ಮೋಹದ. ಶ್ರೀರಾಮ ನಿನ್ನ ಪಾದವ ತೋರು. ಅಜಭವ ಭೂಷಿತ ಗಜವರ ಭಾವಿತ, ಸುಜನರ ಸೇವಿತ ತ್ರಿಜಗವಂದಿತ. ಅಜಭವ ಭೂಷಿತ ಗಜವರ ಭಾವಿತ, ಸುಜನರ ಸೇವಿತ ತ್ರಿಜಗವಂದಿತ. ಶ್ರೀರಾಮ ನಿನ್ನ ಪಾದವ ತೋರು, ಮೋಹನ ಗುಣಧಾಮ ಮುದ್ದು ಮೋಹದ. ಶ್ರೀರಾಮ ನಿನ್ನ ಪಾದವ ತೋರು. ಅಂಗಜ ಪ್ರಮುಖ ಲವಂಗ ತುರಂಗ, ತುಂಗ ವಿಕ್ರಮ ಶ್ರೀ ರಂಗ ವಿಠಲ ದೊರೆ. ಅಂಗಜ ಪ್ರಮುಖ ಪ್ಲವಂಗ ತು ರಂಗ, ತುಂಗ ವಿಕ್ರಮ ಶ್ರೀ ರಂಗ ವಿಠಲ ದೊರೆ. ಶ್ರೀರಾಮ ನಿನ್ನ ಪಾದವ ತೋರು, ಮೋಹನ ಗುಣಧಾಮ ಮುದ್ದು ಮೋಹದ. ನಿನ್ನ ಶ್ರೀರಾಮ ನಿನ್ನ, ಶ್ರೀರಾಮ ನಿನ್ನ, ಶ್ರೀರಾಮ ನಿನ್ನ ಪಾದವ ತೋರೋ.
ಪ್ರೇಮ ಅವರ ಹೇಳ್ರಿ ಸರ್. ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದೆ. ಹೌದು ಸರ್. ಆ ಹುಟ್ಟಿನೊಳಗ ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಗುರು ಹಿರಿಯರು ಸಮಾಜದವರಿಂದ ಒಂದೊಂದು ಸಂಸ್ಕಾರವನ್ನು ನಾವು ಪಡ್ಕೋತೀವಿ. ಹೌದು ಸರ್. ಇವತ್ತಿನ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ನೀರ ಒಂದು ವ್ಯಕ್ತಿತ್ವ ಬೆಳಗಾವಿಯ ಮನೆಯ ಮಗನಾಗಿ ಬೆಳೆದಿರಿ. ಒಂದು ಅಭಿನಯ ತರಗತಿಯಲ್ಲಿ ಪಳಗಿಸಿಕೊಂಡು ಒಳ್ಳೆ ಅಭಿನಯಕಾರರಾಗಿ ಹೆಸರನ್ನು ಮಾಡಿರಿ. ಇದಕ್ಕೆಲ್ಲ ಕಾರಣ ಆ ಹುಟ್ಟು, ಕಾರಣ ನಿಮ್ಮ ತಂದೆ ತಾಯಿ ಬಾಲ್ಯ ಊರು ಎಲ್ಲವನ್ನು ನಮ್ಮ ಕೇಳುಗರಿಗೆ ವಿವರವಾಗಿ ಹೇಳಿರಿ. ಅಂದ್ರೆ ಸರ್ ನಮ್ದು ಬೇಸಿಕಲಿ ನಾವು ಆಂಧ್ರದವ್ರು ಸರ್. ಆಂಧ್ರದವರು ಸರ್. ಆಂಧ್ರ ಅನಂತಪುರದವ್ರು ನಾವು. ಅನಂತಪುರದವ್ರು ಅದು ಜಿಲ್ಲಾ ಅದಲ್ಲ ಅದು? ಅನಂತಪುರ ಜಿಲ್ಲಾ ಸರ್. ಪಾಂಬಡಿ ತಾಲೂಕು ಈರಣ್ಣಪಲ್ಲಿ ಅಂತ ಊರು ಸರ್ ನಮ್ದು. ಊರು ನಮ್ಮ ಅಜ್ಜನವ್ರು ಬಂದಿಲ್ಲಿ ನೆಲೆಸ್ಯಾರ ಸರ್. ಅವ್ರು ಯಾಕೆ ಬಂದ್ರಿ ಇಲ್ಲೇ? ಅಂದ್ರ ಅವಾಗ ಬ್ರಿಟಿಷರ ಕಾಲದೊಳಗ್ರಿ ಇದು ಟ್ರೈನ್ ಪಟ್ರಿಗೆ ಇರ್ತದಲ್ಲ, ಆ ಕೆಲಸ ಮಾಡ್ಕೋತ ಈ ಕಡೆ ಬಂದ ಹುಬ್ಳಿಯಿಂದ ಆಮೇಲೆ ಈ ಕಡೆ ಬೆಳಗಾವಿ ಬಂದಾರ ಸರ್ ಇವರು. ಬ್ರಿಟಿಷರ ಕಾಲ ಅವಾಗ ಬಂದ ಸ್ವಾತಂತ್ರ್ಯ ಪೂರ್ವ ಅಂತ ಸ್ವಾತಂತ್ರ್ಯ ಪೂರ್ವ ರೀ. ಅವಾಗಿಂತರ ಏನ್ ಬಂದಾರ್ರಿ. ಆದ್ರ ನಾವು ಎಲ್ಲಾ ಎಜುಕೇಶನ್ ರೀ ಕಲ್ತಿದ್ದು ಎಲ್ಲ ಇಲ್ಲೇ ಸರ್ ನಮ್ದು. ಎಲ್ಲ ಇಲ್ಲೇ ಆಗದ ರೀ. ತಂದೆ ತಾಯಿ ಹೆಸರು ಹೇಳ್ರಿ. ತಂದೆ ಹೆಸರು ಮಧು ನೀರ್ಗಟ್ಟಿ ಅಂತ ಸರ್. ಮಧು ನೀರ್ಗಟ್ಟಿ. ತಾಯಿ ಹೆಸರು ನಾಗರತ್ನ ನೀರ್ಗಟ್ಟಿ. ನಮ್ಮ ತಂದೆಯವರು ಅವ್ರದ್ದು ಡ್ರಾಮಾ ಕಂಪನಿ ಇತ್ತು ನಟೇಶ್ವರ ನಾಟ್ಯ ಸಂಘ ಅಂತ. ಎಲ್ಲಿತ್ತಿದ್ದು? ಇದು ಬೆಳಗಾವ್ ರೀ. ಬೆಳಗಾಂಕ್ಕೆ ಇತ್ತು. ಆಮೇಲೆ ಅವರು ಕಂಪನಿ ಹೆಸರು ಏನದು? ನಟೇಶ್ವರ ನಾಟ್ಯ ಸಂಘ ಅಂತ. ನಟೇಶ್ವರ ನಾಟ್ಯ ಸಂಘ ಅಂತ. ಆಮೇಲೆ ಅದಕ್ಕಿಂತ ಮುಂಚೆ ರೀ ಅವರು ಬಾಂಬೆಗೆ ಇದ್ರಿ. ಮುಂಬೈಗಿದ್ರು. ಮುಂಬೈಯಲ್ಲಿ ಜಿನತ್ ಮಹಲ್ ಅಂತ ಒಂದು ಫಿಲ್ಮ್ ಮಾಡಿದ್ರು. ಜಿನತ್ ಮಹಲ್ ಅಂತ ಅಂದ್ರೆ ಹಿಂದಿ ಸರ್. ಆಮೇಲೆ ಅದು ಶೂಟಿಂಗ್ ಅರ್ಧಕ್ಕ ನಿಂತಿತ್ತು, ಯಾಕಂದ್ರೆ ಇವ್ರಿಗೆ ಶುಗರ್ ಆಗಿತ್ತು ಅವಾಗ. ಕಣ್ಣು ಅವಾಗ ಸ್ವಲ್ಪ ಏನೋ ಮಂಜಾಗಿ ಆರೋಗ್ಯ ತೊಂದರೆ ಬಂದು ಆಮೇಲೆ ಅದು ನಿಲ್ಸ್ಬೇಕಾತ್ರಿ ಅವ್ರು ಶೂಟಿಂಗ್. ಅಂದ್ರೆ ಮೀನಾ ಕುಮಾರಿ ಜೊತೆಯಲ್ಲಿ ಇತ್ತರಿ ಅದು. ಆಮೇಲೆ ಅದಾದ ನಂತರ ಇಲ್ಲಿ ಬಂದು ಆಮೇಲೆ ಇಲ್ಲೊಂದು ವೀರ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಫಿಲ್ಮ್ ಮಾಡಿದ್ರು. ಇಲ್ಲಿ ಮಾಡಿದ್ರು? ಹೌದೌದು. ಅದು ಕನ್ನಡದೊಳಗೆ ಕನ್ನಡದೊಳಗ್ರಿ. ಕನ್ನಡದೊಳಗೆ ಮಾಡಿದ್ರು. ಅದಕ್ಕ ಪ್ಲೇಬ್ಯಾಕ್ ನಮ್ಮ ಲತಾ ಮಂಗೇಶ್ವರ್ ಒಂದು ಹಾಡ್ಯಾರ ಬೆಳ್ಳನೆ ಬೆಳಗಾಯಿತು ಅದು ರೀ. ಆಮೇಲೆ ಅದಾದ ನಂತರ ಸ್ವಲ್ಪ ಇದೇ ಆರೋಗ್ಯ ಸಮಸ್ಯೆ ಅದು ಇದು ಇರೋದ್ರಿಂದ ಅದ್ ಬಿಟ್ಟು ಆಮೇಲೆ ಇವ್ರು ಸ್ವಂತ ಒಂದು ನಟೇಶ್ವರ ನಾಟ್ಯ ಸಂಘ ಅಂತ ಕಟ್ಟಿ ಡ್ರಾಮಾ ಆಡತಿದ್ರು ಸರ್. ಇನ್ನು ಅದ ನಮಗೂ ಬಳವಳಿಯಾಗಿ ಬಂದೈತಿ. ಮತ್ತೆ ಓದಿದ್ರಿ ಎಲ್ಲಿವರೆಗೆ ಓದಿದ್ರಿ? ನಂದು ಅಪ್ ಟು ಬಿ ಎ ರೀ. ಅಪ್ ಟು ಬಿ ಎ ಅಷ್ಟೇ. ಅವಾಗ ನೀವು ಇಲ್ಲಿ ಬಂದಿದ್ರಲ್ಲ ತಿರುಗಿ? ಅವಾಗ ನಂದು ಎಜುಕೇಶನ್ ಎಲ್ಲ ಇಲ್ಲೇ ಆಗಿದೆ. ಬಂದಿದ್ರಿ ಅವಾಗ ನೀವು? ಇಲ್ಲೇ ಎಜುಕೇಶನ್ ಹುಟ್ಟಿದ್ದು ಇಲ್ಲೇ ರೀ. ನಮ್ಮ ತಂದೆಯವರು ಹುಟ್ಟಿದ್ದು ಇಲ್ಲೇ. ಮೂಲತಃ ಆಂಧ್ರದ. ಅಂದ್ರೆ ಸುಲಲಿತ ಕನ್ನಡ ನಿಮಗ ಬರ್ತಿತ್ತು? ಹೌದೌದು. ಸ್ಟಡಿಡ್ ಕಲಿತ ಭಾಷೆ ಅಂತ ಕಲಿತ ಭಾಷೆ ಸರ್. ಕಲಿತ ಭಾಷೆ ಅಂತ ಹೇಳ್ತೀವಿ. ಈಗ ಅವ್ರು ನಿಮ್ ತಂದೆಯವ್ರು ಏನ್ ನಾಟಕ ಮಾಡ್ತಿದ್ರಲ್ಲ? ಹೌದು ಸರ್. ಅವರು ಅಭಿನಯ ಮಾಡ್ತಿದ್ರು ಸರ್. ಅವ್ರು ಯಾವ್ಯಾವ ನಾಟಕ ಮಾಡ್ಯಾರ ಅಂದಾಜ? ನಟೇಶ್ವರ ನಾಟ್ಯ ಸಂಘನೊಳಗ ಆಗಿದ್ದು ನಾಟಕ ಅಂದ್ರೆ ರೀ ಭಾನಗಡಿ ಬಸಪ್ಪ ಖಾನಾವಳಿ ಕಲ್ಲವ್ವ ಅಂತ. ಭಾನಗಡಿ ಬಸಪ್ಪ ಖಾನಾವಳಿ ಕಲ್ಲವ್ವ. ಆಮೇಲೆ ಹುಟ್ಟಬಾರದವ್ವ ಬಡವನ ಮನ್ಯಾಗ ಮಗಳಾಗಿ. ಹುಟ್ಟಬಾರದವ್ವ ಬಡವನ ಮನ್ಯಾಗ ಮಗಳಾಗಿ. ಅವಾಗ ಅದಕ್ಕಿಂತ ಮುಂಚೆ ರೀ ಅವರು ಕೆಲವೊಂದು ಹಿಂದಿ ನಾಟಕ ಮಾಡಿದ್ರಿ. ಹಿಂದಿ ನಾಟಕ ಹೇಳಿ. ಈಗ ನಮ್ದು ಇದು ಇದೆಯಲ್ಲ ಮರಾಠ ಲೈಫ್ ಇನ್ವೆಂಟ್ರಿ. ಹೌದು. ಬೆಳಗಾವ್. ಅವಾಗ ಹೊರಗಿಂತ ಇಲ್ಲಿ ನಾಟಕ ಇವು ಪೃಥ್ವಿರಾಜ್ ಕಪೂರ್ ಅಂದ್ರೆ ಕರೆಸ್ತಿದ್ರಿ. ಅವಾಗ ಕಾಂಪಿಟೇಷನ್ ಇರ್ತಿದ್ವು ಸರ್. ಆ ಕಾಂಪಿಟೇಷನ್ ಒಳಗ ನಮ್ಮ ಫಾದರ್ದು ಸೆಕೆಂಡ್ ಪ್ರೈಸ್ ಬರ್ತಿತ್ತು. ಯಾಕಂದ್ರೆ ಅವ್ರು ಪೃಥ್ವಿರಾಜ್ ಅವರು ಯಾವಾಗೂ, ಯಾಕಂದ್ರೆ ಪೃಥ್ವಿರಾಜ್ ಕಪೂರ್ ಅವರೇ ಫಾದರ್ಗೆ ಒಂದು ಸಜೆಷನ್ ಮಾಡಿದ್ರು. ಅಂದ್ರೆ ಕಪೂರ್ ಫ್ಯಾಮಿಲಿಗೆ ಬೇಕಾದವರು ಅವರು ಸಜೆಷನ್ ಮಾಡಿದ್ರು, ಬರ್ರಿ ನೀವು ನಿಮ್ಮಂತ ಕಲಾವಿದ್ರು ಇಲ್ಲಿ ಇರಬಾರ್ದು, ಬಾಂಬೆಗೆ ಬರ್ರಿ ಅಲ್ಲಿ ನೀವು ಸ್ಟ್ರಗಲ್ ಮಾಡ್ರಿ. ಅವಾಗ ಫಾದರ್ ಆ ಕಡೆ ಹೋಗಿದ್ದು, ಬಾಂಬೆಗೆ ಹೋಗಿ ಆಮೇಲೆ ಅಲ್ಲಿ ಜನತ್ ಮಲ್ ಅಂತ ಫಿಲ್ಮ್ ಮಾಡಿದ್ರು. ಅದೇ ಹೇಳಿದಲ್ಲ ಸರ್, ಸ್ವಲ್ಪ ಅರ್ಧ ಮುಂದೆ ಪೂರ್ತಿ ಆಯ್ತಲ್ಲ ಸಿನಿಮಾ. ಅದು ಆಗ್ಲಿಲ್ಲ ಸರ್. ಅದು ಅಲ್ಲೇ ನಿಂತ ಇಲ್ಲ, ಅದು ಕಂಟಿನ್ಯೂ ಆಯ್ತು. ಇವರೆಲ್ಲ ಒಟ್ಟೆ ಬೇರೆ ಮುಗಿಸಿದ್ರ. ರೆಹಮಾನ್ ಅಂತ ಒಬ್ರು ಆರ್ಟಿಸ್ಟ್, ತಮಗೂ ಗೊತ್ತಿಲ್ಲ. ರೆಹಮಾನ್ ಅವ್ರಿಗೆ ಗೊತ್ತಿಲ್ಲ, ದೊಡ್ಡ ಆರ್ಟಿಸ್ಟ್. ಅವರು ಅದನ್ನ ಪಾತ್ರ ಮಾಡಿ ಅಂದ್ರೆ ಸುಮಾರು ಅವ್ರು ಎಷ್ಟು ವರ್ಷ ಇದ್ರ ಅಂದಾಜು ನಿಮ್ ತಂದೆಯವರು ಆ ಕ್ಷೇತ್ರದೊಳಗ? ಕಡಿಮಠ ಇದ್ರಿ ಸರ್ ಅವರು. ಆಮೇಲೆ ಆದ ನಂತರ ಬರವಣಿಗೆ ರೀ, ಹಾಡೋದು. ಮನೆಯಲ್ಲಿ ಅದೇ ವಾತಾವರಣ ಇತ್ತು ಸರ್. ಮನೆಯಲ್ಲಿ ಈಗೂ ಅದೇ ವಾತಾವರಣ. ಅಂದ್ರ ನಿಮ್ ತಂದೆಯವರು ಮಾಡ್ತಿದ್ರು, ಅಜ್ಜಿನ ಕಾಲದಿಂದ ಬಂತು. ಹೌದು. ಅಂದ್ರೆ ಒಟ್ಟಿನ ಒಂದು ಅಭಿನಯ ಒಂದು ಆ ಕಲೆಯನ್ನ ಪಳಗಿಸ್ಕೊಂಡವ್ರು ಅಂತ ಹೇಳ್ತೀವಿ. ಈಗ ನಿಮ್ದ ವ್ಯಕ್ತಿ ಮತ್ತು ಬದುಕಕ್ ಬರೋಣ. ಈಗ ನಿಮ್ದ ಅಭಿನಯ ಎಷ್ಟನೇ ವಯಸ್ಸಿಗೆ ಸ್ಟಾರ್ಟ್ ಮಾಡಿದ್ರಿ ನೀವು?
ಸರ್ ನಂದು 15-16 ವರ್ಷದಿಂದ ಸ್ಟಾರ್ಟ್ ಅದು. ಸ್ಕೂಲ್ ಒಳಗ್ ಮಾಡ್ತಿದ್ರಿ? ಹೌದು ಸ್ಕೂಲ್ ನೋಡಿ. ನೀವು ಸ್ಕೂಲ್ ಗ್ಯಾದರಿಂಗು, ಸ್ಕೂಲ್ ಒಳಗೆ ಎಲ್ಲ ಮಾಡ್ತಿದ್ರಿ? ಹೌದು ಸರ್, ಅದು ಮಾಡ್ಕೋತ ಬಂದೆ. ಅವಾಗ ಯಾವ್ಯಾವ ನಾಟಕ ಮಾಡಿರ ಅಂದಾಜ? ಅವಾಗ ಅಷ್ಟು ನನಗೆ ನೆನಪಿಲ್ರಿ ಸರ್. ನೆನಪಿಲ್ಲ, ಬಟ್ ಮಾಡ್ತಿದ್ದೆ. ಒಂದು 45 ನಿಮಿಷದ ನಾಟಕ ಇರ್ತಿದ್ದು, ಮಾಡ್ತಿದ್ದೆ ಸರ್. ಆ ಸಂಭಾಷಣೆಗೆಲ್ಲ ಭಯಪಟ್ಟು ಮಾಡೋದಿತ್ತೆ, ಹೆಂಗಿದ್ರೆ ಅವಾಗ ಭಯಪಟ್ಟ ಮಾಡಿಸ್ತಿದ್ರಿ ಭಯಪಟ್ಟು ಸ್ಕೂಲ್ ಒಳಗ ಭಯಪಟ್ಟ ಮಾಡಿಸ್ತಿದ್ರು. ಸ್ಕೂಲ್ ಒಳಗ್ ಮಾಡಿಸ್ತಿದ್ರು. ಹೌದೌದು. ಆಮೇಲೆ ಇಲ್ಲಿ ಈ ನೀವು ವೃತ್ತಿ ರಂಗಭೂಮಿ ಒಳಗೆ ಏನು ಕೆಲಸ ಮಾಡಿರೇನು? ವೃತ್ತಿ ರಂಗಭೂಮಿನೊಳಗೆ ಏನ್ ಮಾಡಿಲ್ಲ. ಈ ಹವ್ಯಾಸಿ ರಂಗಭೂಮಿ ಏನದ, ಹವ್ಯಾಸಿ ರಂಗಭೂಮಿ ಬಗ್ಗೆ ಮಾತಾಡ್ರಿ. ಯಾವುದು ಏನು? ರಂಗ ಸಂಪದ, ಈಗ ಬೆಳಗಾವದ ನಮ್ದು ರಂಗ ಸಂಪದ ಗೊತ್ತ, ನಮ್ದು ಮಂಜನ್ ಬೇಲು ಅವರಿದ್ರು, ಶ್ರೀಪತಿ ಮಂಜನ್ ಅವರು ನಿರ್ದೇಶನದಲ್ಲಿ ಏನ್ ಮಾಡಿಲ್ಲ. ಶ್ರೀ ಜೋಶಿ ಅಂತ, ಶಿರೀಶ್ ಅವ್ರ ಜೋಶಿ ನಮ್ ಕಲಿಗೂ ಅವ್ರ ಜೊತೆಗೆ ಮಾಡ. ಶ್ರೀ ಅವ್ರು ಯಾವ ನಾಟಕ ಮಾಡಿದ್ರ ಅದನ್ನ? ಒಂದು ಸ್ವರದ ಸಾವು ಅಂತ. ಒಂದು ಸ್ವರದ ಸಾವು ಅಂತ ಅದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಾನು ಮಾಡಿದ್ದೆ. ಅದು ಒಂದು ಗೋವಾಕಾಯ್ತು. ಆ ನಾಟಕ ಥೀಮ್ ಏನಿತ್ತು? ಇದು ಸನಾದಿ ಅಪ್ಪಣ್ಣ ಬೇಸ್ಡ್ ಆನ್ ಆ ಕಥೆ ಮೇಲೆ, ಸನಾದಿ ಅಪ್ಪಣ್ಣ ಬೇಸ್ಡ್ ಆನ್ ಆ ಇತರ ಮೇಲೆ ಇತ್ತು. ಆಮೇಲೆ ವಿಶ್ವ ಕನ್ನಡ ಸಮ್ಮೇಳನ ಏನಾಯ್ತಲ್ಲ ಇಲ್ಲಿ ಬೆಳಗಾವಿಗೆ ಆಯ್ತಲ್ಲ, ಆವಾಗ ಅದು ಪ್ರದರ್ಶನ ಆಯ್ತು. ಹೌದೌದು. ಮತ್ತೆ ಆ ನಾಟಕ ತಗೊಂಡು ಹೊರಗೆ ಹೋಗಿದ್ರಿ? ಗೋವಾದೊಳಗೆ ಮಾಡಿದ್ವಿ. ಆಮೇಲೆ ಮುಂಬೈಗೂ ಅದು ಆಗೋದಿತ್ತು. ಆಮೇಲೆ ಕಾರಣಾಂತರದಿಂದ ಅದು ಏನಾಯ್ತು ಗೊತ್ತಿಲ್ಲ. ಗೋವಾದೊಳಗೆ ನಿಮಗೆ ಒಳ್ಳೆ ಪ್ರತಿಕ್ರಿಯೆ? ಹೌದೌದು. ಥಿಯೇಟರ್ ಫುಲ್ ಇತ್ತು. ಯಾವ್ದೋ ಒಂದು ದೊಡ್ಡ ಆಡಿಟೋರಿಯಂ. ಅಂದ್ರೆ ಕನ್ನಡಿಗರೇ ಬರ್ತಿದ್ರು? ಕನ್ನಡಿಗರಿದ್ರು. ಅಲ್ಲಿ ಅವರು ಕೊಂಕಣೀಜು ಇದ್ರು, ಅವರು ಬಂದಿದ್ರು. ಹೌದು. ವೃತ್ತಿ ರಂಗಭೂಮಿ ಒಳಗ ಇನ್ನು ರಂಗ ಸಂಪತ್ತಿಂದ ಈ ನಾಟಕ ಮಾಡಿದ್ರಿ ಅಂತ ಹೇಳಿದ್ರಿ. ಮತ್ತೆ ಯಾವ ನಾಟಕ ಮಾಡಿರಿ? ಅದಾದ ನಂತರ ನಮ್ಮ ಯುವರಂಗ ಅಂತ ಇನ್ನೊಂದು ತಂಡಿದ್ದೀರಿ. ಯುವರಂಗ ಅಲ್ಲಿ ರಕ್ತ ಸಂಬಂಧ ಅಂತ ಅವ್ರದ್ದು ನಾಟಕ. ರಕ್ತ ಸಂಬಂಧ ಅಂತ ಮಾಡಿದೆ. ರಕ್ತ ಸಂಬಂಧದ ಥೀಮ್ ಏನಿತ್ತು? ರಕ್ತ ಸಂಬಂಧದ ಥೀಮ್ ಅಂದ್ರೆ ಒಂದು ತಾಯಿ ರೀ ಬುದ್ಧಿಮಾಂದ್ಯ ಮಗನನ್ನು ಬೆಳೆಸೋ ರೀತಿ. ಆಮೇಲೆ ತಾಯಿ ಬುದ್ಧಿಮಾಂದ್ಯ ಮಗನ್ ಬೆಳೆಸೋದು. ಆಮೇಲೆ ಬೆಳಿತಾ ಮಗು ದೊಡ್ಡದಾಗುತ್ತೆ ಸರ್. ದೊಡ್ಡದಾಗುತ್ತೆ. ಆಮೇಲೆ ಅವನಿಗೆ ಸ್ವಲ್ಪ ಇದು ಏಜ್ ಆದ ನಂತರ ಅವನ ತಾಯಿನೇ ಒಂದು ಬೇರೆ ದೃಷ್ಟಿಯಿಂದ ನೋಡ್ತಿರ್ತಾನ. ತಾಯಿನೇ ಬೇರೆ ದೃಷ್ಟಿಯಿಂದ ನೋಡ್ತಿರ್ತಾನ. ಆ ಬದಲಾವಣೆ ಏನದರಲ್ಲ ಅದು ಅದ್ರೊಳಗೆ ಬಹಳ ಚೆನ್ನಾಗಿ ತೋರ್ಸ್ಯಾರ. ಹೌದಲ್ಲ, ಅಂದ್ರೆ ಅಷ್ಟು ಭಾವನಾತ್ಮಕವಾಗಿ ಅಭಿನಯ ಮಾಡಬೇಕು. ಹೌದೌದು. ಅದ್ರೊಳಗೆ ನಿರ್ದೇಶಕರು ಬಾಬಾ ಸಾಹೇಬ್ ಕಾಂಬಳೆ ಅಂತ ಸರ್. ಬಾಬಾ ಸಾಹೇಬ್ ಕಾಂಬಳೆ ಅವ್ರ ಬಗ್ಗೆ ಮಾತಾಡ್ಬಿಡ್ರಿ, ನಮ್ ಕೇಳುಗರು ಕೇಳಿ. ಬಾಬಾ ಸಾಹೇಬ್ ಕಾಂಬಳೆ ಅವ್ರಿ ನಮ್ಮ ಬೆಳಗಾವ್ಕರಿ ಒಂದು ಒಳ್ಳೆ ನಿರ್ದೇಶಕರಂದ್ರೆ ಅವ್ರು ಇರೋದಂದ್ರೆ ಅವರು ಅತಿ ಬುದ್ಧಿವಂತ ಅಂತ ನಾನೇ ಹೇಳ್ತೀನಿ. ಹೌದೌದು. ನಿರ್ದೇಶನದೊಳಗೆ ಅವ್ರು ಯಾವುದೇ ನಿರ್ದೇಶನ ಮಾಡ್ಲಿ ನಾಟಕಗಳು ಸಕ್ಸಸ್ ಆಗ್ಯಾವ. ಹೌದೌದು. ಯಶಸ್ವಿ ಕಂಡಾವ. ಹೌದೌದು. ಈಗ ನೀವು ಅವ್ರ ಕೈ ಒಳಗೆ ನೀವ್ ಯಾವ ನಾಟಕ ಮಾಡಿದ್ರಿ? ಈಗ ಅದೊಂದ್ ಆಯ್ತ್ರಿ. ಆಮೇಲೆ ಗಿಳಿಯು ಪಂಜರದೊಳಗಿಲ್ಲ. ಗಿಳಿಯು ನೋಡಿ ಅದನ್ನ ಗಿಳಿಯು ಪಂಜರದೊಳಗಿಲ್ಲ ಅದು ಮಾಡಿದೆ. ಅದು ಮಾಡಿದ ನಂತರ ಈಗ ರೀಸೆಂಟ್ ಆಗಿ ಸಾಹೇಬರು ಸಾಕದ ನಾಯಿ ಅಂತ ನೀವು ಬಂದಿದ್ರಿ ಸರ್. ಅದು ಇದು ಯಾರು ಬರ್ದಿದ್ದು? ನನಗೆ ಗೊತ್ತದ, ಕೇಳುಗರಿಗೆ ಹೇಳ್ರಿ. ಇದು ನಮ್ಮ ಯರು ಪಾಟೀಲ್ ಸರ್ ಅಂತ. ಯರು ಪಾಟೀಲ್ ಸರ್. ಹೌದೌದು. ಅವ್ರು ಬಹಳ ಚಲೋ. ಯಾವ ಪಾತ್ರ ಮಾಡಿದ್ರಿ? ಅದ್ರೊಳಗೆ ಒಂದು ಇದು ತಲಾಟಿ ಕ್ಯಾರೆಕ್ಟರ್, ಕಾಮಿಡಿ ನಾಟಕ ತಲಾಟಿ ಪಾತ್ರ ಇತ್ರಿ. ಚಲೋ ಐತ್ರಿ. ಈಗ ಆಗ್ಯಾವ್ರಿ 2 ಪ್ರದರ್ಶನ ಆಗ್ಯಾವ. ಮತ್ತ ಆರ್ಡರ್ ಬರ್ಲಿಕ್ಕತ್ತಾವ. ಅದಕ್ಕೆ ಹೋಗಿದ್ರಲ್ಲ? ಸೌದತ್ತಿಗೆ ಹೋಗಿದ್ದೆ. ಆಮೇಲೆ ಇನ್ನ ಅದು ಆರ್ಡರ್ ಬರ್ಲಿಕ್ಕತ್ತಾವ್ರಿ. ಅದಕ್ಕೆ ಇನ್ನು ಇದು ಮಾಡ್ಬೇಕು. ಈಗ ಸಾಹೇಬರು ಸಾಕದ ನಾಯಿ ಅಂತ ಹೇಳಿದೀವಿ ನಾವಿದ್ದ. ಹೌದು. ಕೊನೆ ಸಾಕಿದ ನಾಯಿ ಅಂತ ಅಂತಿಮ ಆಗ್ತದ. ಒಪ್ಕೋತಾರ. ನಾ ತಪ್ಪು ಮಾಡೀನಿ. ಹೌದು. ನಾ ಏನೋ ಒಂದ್ ತುಣುಕು ರೊಟ್ಟಿ ಹಾಕದೇನೆ ಮತ್ ನನ್ ಮನಿ ಕಾಯ್ದದ ಅಂದ್ಮೇಲೆ ನಾ ಇದನ್ನ ಸಾಕ್ಬೇಕು. ಒಳ್ಳೆ ನಾಟಕ ಇತ್ತು. ಅದ್ರೊಳಗಿನ ಒಂದು ಡೈಲಾಗ್ ಹೇಳ್ರಲ್ಲ. ಏನ್ರಿ ಸಾಹೇಬ್ರ, ನಿಮ್ ನಾಯಿ ಇದು ಅಲ್ರಿ? ತಂದ ಸಾಕಿದಾಗ ಇಲಿ ಇದ್ದಂಗಿತ್ತು. ಈಗ ಭಾರಿ ಫರಕ್ ಆಗೈತಲ್ರಿ ಸಾಹೇಬ್ರ. ಹುಲಿ ಆಗೈತ್, ಹುಲಿ. ನಾವ ನಂಬುವಂಗ ಆಗ್ದಂಗ ಆಗೈತ್ ನೋಡ್ರಿ. ಚಂದ. ಈಗ ನಾವು ಸಂಭಾಷಣೆ ಅಂತೀವಲ್ಲ, ಅದನ್ನ ಈಗ ಒಬ್ಬ ತರಬೇತಿನೇ ನೀವ್ ಒಬ್ರಿಗೆ ಕೊಡ್ತೀರಿ ಅಂತ ಹೇಳ್ತೀರಿ. ನೀವ್ ಯಾವ ರೀತಿ ತರಬೇತಿ ಕೊಡ್ತೀರಿ ಅವರಿಗೆ? ತರಬೇತಿ ಅಂದ್ರ ಸರ್, ಈಗ ಹೆಂಗದ ಒಂದು ನಾಟಕ ಕಲಿಬೇಕಂದ್ರ ಸರ್, ಅದು ಒಂದು ಅವರು ಇನ್ಬಿಲ್ಟ್ ಇರ್ಬೇಕು ಸರ್. ಅದು ಇನ್ಬಿಲ್ಟ್ ಇರ್ಬೇಕು ಸರ್. ಅಂದ್ರೆ ಏನೋ ಸ್ವಲ್ಪ ಇರ್ಬೇಕು ಸರ್ ಅವ್ರ ಹತ್ರ, ಕಲಾ ಇರ್ಬೇಕಲ್ಲ. ಅದನ್ನ ನಾವು ಏನಾದ್ರು ಸ್ವಲ್ಪ ಕೆತ್ತನೆ ಮಾಡಿ ಅದನ್ನೊಂದು ರೂಪರೇಷೆಗೆ ತರಬಹುದು ಸರ್. ಡೈರೆಕ್ಟ್ ಆಗಿ ನಾವು ಕಲಿತೀವಿ ಅಂದ್ರೆ ಅದು ಅಲ್ಲ ಸರ್. ಇದು ನನ್ನ ಅನಿಸಿಕೆ ಸರ್. ಇಲ್ಲ, ಸಾಧ್ಯನೇ ಇಲ್ಲ. ಇದು ನನ್ನ ಅನಿಸಿಕೆ. ಪಾತ್ರದೊಳಗ ಇಳಿಬೇಕಾದ್ರೆ ಇರ್ಬೇಕಾಗ್ತದೆ. ಇರಬೇಕು. ಅದನ್ನ ನಾವು ಗರಸ್ಬೇಕು ಸರ್.
ಅಂದ್ರ ಅದಕ್ಕೆ ಒಂದು ಜೀವ ಕೊಟ್ಟಂಗ. ಯಾಕಂದ್ರೆ ಆ ಸಂಭಾಷಣೆಗಳು ಪ್ರೇಕ್ಷಕರ ಮನಸ್ಸು ಮುಟ್ಟಬೇಕಲ್ಲ, ಹೃದಯ ತಟ್ಟಬೇಕಾಗ್ತದೆ. ಹೌದು ಹೌದು ಹೌದು. ಆ ಸಂಭಾಷಣೆ ಸಂದರ್ಭ ಅನುಸಾರವಾಗಿ ಬೇರೆ ಬೇರೆ ಇರ್ತಾವ. ಹೌದು, ಆ ರಸ ತುಂಬಬೇಕಾಗ್ತದೆ ಕರೆಕ್ಟ್ ಸರ್, ಒಳಗಿದ್ರೆ. ಹೌದು ಹೌದು ಹೌದು. ಯಾಕಂದ್ರೆ ಇಲ್ಲಿ ರೀಟೇಕ್ ಇಲ್ಲ ಸರ್, ಇಲ್ಲಿ ರೀಟೇಕ್ ಅಲ್ಲಿ ಏನಿದ್ದು ಪ್ರೇಕ್ಷಕರು ಮುಂದಿರ್ತಾರ್ರಿ, ಅಲ್ಲಿ ನಾವು ಜೀವಂತ ಕಲೆ ಸರ್, ಇದು ಅಲ್ಲಿ ನಾವು ತೋರ್ಸಬೇಕಾಗ್ತದೆ ಸರ್. ಅಲ್ಲ, ಇದನ್ನ ನೀವು ಒಂದು ನಾಟಕ ಏನ್ ಮಾಡ್ತಿರಲ್ಲ ನೀವು, ಒಂದು ನಾಟಕ ತಗೊಂಡ್ರೆ ಅಂದಾಜ್ ಎಷ್ಟು ತಿಂಗಳು ಬೇಕಾಗ್ತದೆ ತರಬೇತಿ ಪೂರ್ತಿಯಾಗಿ ನೀವು ರಂಗಭೂಮಿ ಮೇಲೆ ಅಭಿನಯಿಸ್ಲಿಕ್ಕೆ ತಯಾರಿ ಅಂದ್ರೆ ಎಷ್ಟು ತಿಂಗಳು ಬೇಕು ಅಂದಾಜೆ? ಅಂದ್ರೆ ಸರ್ ಈಗ ಎಲ್ಲಾರು ಇದ್ರ ಹವ್ಯಾಸ ತಂಡ ಇರೋದ್ರಿಂದ ಎಲ್ಲರೂ ಪ್ರೊಫೆಷನಲ್ಸ್ ಅಂತ ಯಾರು ಇರೋದಿಲ್ಲ ಸರ್, ಯಾರು ಇರೋದಿಲ್ಲ. ಪ್ರೊಫೆಷನಲ್ಸ್ ಅಂತ ಯಾರು ಇರೋದಿಲ್ಲ. ಅವರೆಲ್ಲ ಕೆಲಸ ಮುಗಿಸಿ ಅಲ್ಲೂ ಸ್ಕೂಲ್ ಟೀಚರ್ ಇರ್ತಾರೋ, ಹಂಗಾಗಿ ಸ್ವಲ್ಪ ಲೇಟ್ ಹಿಡಿತದೆ ಸರ್. ಅದಕ್ಕೆ ಕೇಳ್ತೇನೆ ನಾನು, ಒಂದ್ 2 ತಿಂಗಳಾರ ಬೇಕು ಸರ್. ಯಾಕಂದ್ರೆ ಅವ್ರೆಲ್ಲ ಡ್ಯೂಟಿ ಮುಗಿಸಿ ಬರ್ಬೇಕು, ಆಮೇಲೆ ಅವ್ರ ಟೈಮ್ ಸಿಗೋದ ಸಂಜೆಗೆ ಸರ್. ಹಂಗಾಗಿ ಒಂದು ಗಂಟೆನೂ ಆಗೋದಿಲ್ಲ ಸರ್ ರಿಹರ್ಸಲ್ ಅದು ಕರೆಕ್ಟ್ ಆಗಿ. ಹಂಗಾಗಿ ಒಂದು ಅಟ್ಲೀಸ್ಟ್ ಒಂದು 3 ತಿಂಗಳರ ಹೋಗ್ತದ. 3 ತಿಂಗಳು ನಮಗೆ ಅವಶ್ಯವಾಗಿ ಬೇಕೇ ಬೇಕು ಸರ್. ನಮ್ಮಂತವ್ರ ಪ್ರೊಫೆಷನಲ್ ಅದನ್ನೇ ನಂಬಿರೋರನ್ನ ಒಂದು 15 ದಿವಸನೊಳಗೂ ನಾವು ಮಾಡ್ತೀವಿ. ಈಗೆಲ್ಲ ಕೆಲ್ಸಕ್ಕೆ ಹೋಗೋರು ಮಾಡೋರು ನೌಕರದಾರಿಗೆ ಸ್ವಲ್ಪ ಪ್ರಾಬ್ಲಮ್ ಆ ಕಲೆ ಇರ್ತದಂತ ಅವ್ರು ಬರ್ತಾರ. ಹೌದು, ನಾವು ಮಾಡ್ಬೇಕು, ನ್ಯಾಚುರಲ್ ಕಲೆ ಇದ್ದೇ ಇರ್ತದ. ಹೌದು, ಅವ್ರಿಗೇನಂದ್ರೆ ವೇಳೆಯ ಅಭಾವ ಇರ್ತದೆ, ಇರ್ತದ ಅಷ್ಟೇ ಸರ್. ನೀವೆಲ್ಲರೂ ಬಂದ ಮೇಲೆ ಮಾಡ್ತೀರ, ಹೆಂಗ್ ಒಂದ್ ಇಬ್ರು ಅಬ್ಸೆಂಟ್ ಆದ್ರೆ ಹೆಂಗ್ ಮಾಡ್ತೀರ? ಅಲ್ಲೇ ಡೈಲಾಗ್ ತಗೋತೀವ್ರಿ, ಅವ್ರದ್ದು ಸ್ಕ್ರಿಪ್ಟ್ ಅಂತೂ ಇರ್ತದಲ್ಲ. ಇನ್ನು ಅವ್ರ ಅಬ್ಸೆನ್ಸ್ ನೊಳಗ್ರಿ ಅವ್ರ ಡೈಲಾಗ್ ತಗೊಂಡು ಉಳ್ಕಿದ್ದವ್ರು ನಾವು ನಿರ್ದೇಶಕನೇ ಮಾತಾಡ್ತಾನ. ಇಲ್ಲಿಗ್ರೆ ಇನ್ನೊಬ್ರು ಯಾರು ಪಾತ್ರಧಾರಿ ಇರ್ತಾರ, ಅದು ಅವರು ಆ ರೀತಿ ನಡೀತಾವಲ್ಲ. ಹೌದೌದೌದು. ಯಾಕಂದ್ರೆ ಅಷ್ಟು ಎಲ್ಲಾರು ಕೂಡುದು ಎಲ್ಲಾ ಟೈಮಿಗೆ ಕಠಿಣ. ಹೌದು ಸರ್, ನಡೀಲೇಬೇಕು. ಇದು ಹವ್ಯಾಸಿ ರಂಗಭೂಮಿ ಅಂತ ಹೇಳ್ತೀವಿ ನಾವು. ಇದು ಹವ್ಯಾಸಿ ರಂಗಭೂಮಿಗೆ ವೃತ್ತಿ ರಂಗಭೂಮಿಗೆ ಏನಂತದ? ವೃತ್ತಿ ರಂಗಭೂಮಿ ಅಂದ ಸರ್, ಅವರು ಅದನ್ನೇ ಮಾಡಿ ಬದುಕಬೇಕು ಸರ್. ಇವತ್ತು ನಾಟಕ ಮಾಡಿದ್ರೇನೆ ಅವ್ರಿಗೆ ರಾತ್ರಿ ಸರ್, ಅವ್ರಿಗೆ ಅವರು ಇದು ಮತ್ತೆ ಇಡೀ ಅವರು ಮನೆತನ ಅದ್ರ ಮ್ಯಾಗ ನಡೀತಿರ್ತದೆ, ಜೀವನ ಮುಡುಪಿಟ್ಟಿರ್ತಾರ. ಮತ್ತ ಅವ್ರ ಮಕ್ಕಳ ಶಿಕ್ಷಣ ಅದ್ರ ಮೇಲೆ ಸರ್. ಅದಂತೂ ಈಗ ಬಹಳ ಒಂದು ಕೆಟ್ಟ ಪರಿಸ್ಥಿತಿನೊಳಗಾದ. ಆದ್ರೂ ಈಗ ಸ್ವಲ್ಪ ಅವರು ಸುಧಾರಿಸ್ಲಿಕ್ಕತ್ತಾರ ಸರ್, ಯಾಕಂದ್ರೆ ಅವ್ರಿಗೂ ಕೆಲಸ ಅದ. ಈ ವೃತ್ತಿ ರಂಗಭೂಮಿ ಕಲಾವಿದರ ಬಗ್ಗೆ ಮಾತಾಡ್ರಿಲ್ಲ, ಅದ ಅವ್ರದೇ ಹೇಳಿಕತ್ತೇನೆ ಸರ್. ಈಗ ಅವ್ರದ್ದು ಸ್ವಲ್ಪ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗದ. ಏನ್ ಚೇಂಜ್ ಆಗ್ಯದ ಅಂದ್ರೆ ಈಗ ಇವು ರೀಲ್ಸ್ ರೀ, ಈ ಯೂಟ್ಯೂಬ್ ಚಾನೆಲ್ಸ್ ನೊಳಗ ಸ್ವಲ್ಪ ವರ್ಕ್ ಬರ್ಲಿಕ್ಕತ್ತಾವ್ರಿ. ಅವ್ರಿಗೂ ಆಕ್ಟಿಂಗ್ ಮಾಡ್ಲಿಕ್ಕೆ ಈಗ ಅದ್ರ ಮೇಲೆ ಡಿಪೆಂಡ್ ಇಲ್ಲ ಸರ್ ಯಾರು. ಇದು ಬಿಟ್ಟು ಅಲ್ಲಿ ಹೋಗಿರ್ತಾರ್ರಿ, ಅಲ್ಲಿ ಇಲ್ದಾಗ ಇಲ್ಲಿ ಬರ್ತಾರ. ಹಂಗಾಗಿ ಸ್ವಲ್ಪ ಏನು ಒಂದು ನೆಮ್ಮದಿ ಅನ್ನೋದು ಅವ್ರ ಲೈಫ್ ನೊಳಗೆ ಬಂದೈತೆ ಅಂತ ನನ್ನ ಅನಿಸಿಕೆ ಸರ್. ಹೌದು. ಅಲ್ಲ, ಇವಾಗ ನೀವು ವೃತ್ತಿ ರಂಗಭೂಮಿನೇ ಅಂತೀವಿ ನಾವು. ಮೊದಲಿಂದೆಲ್ಲ ಧುತ್ತರಿಗೆ ಕಂಪನಿ ಅವೆಲ್ಲ ಗುಬ್ಬಿ ಯೂರಿಯನ್ ಕಂಪನಿ ಇತ್ತಲ್ಲ, ಅವರೆಲ್ಲರ ಈಗ ಪೌರಾಣಿಕ ನಾಟಕಗಳು ಜಾಸ್ತಿ ಆಡ್ತಿದ್ರು. ಹೌದು ಹೌದು. ಮತ್ತೆ ಎಲ್ಲೋ ಕೆಲವು ಸಾಮಾಜಿಕ ನಾಟಕಗಳು ಇರ್ತಿದ್ವು. ಅವೆಲ್ಲ ಬಹಳ ಅಂದ್ರೆ ಬಹಳ ಹೊತ್ತು ಮಾಡ್ತಿದ್ರು ಅವ್ರು. ಹೌದು, ಹೌದಲ್ಲ? ಕರೆಕ್ಟ್. ಈಗ ಬಹಳ ಕಡಿಮೆ ಆಗ್ಯದಲ್ಲ, ಏನ್ ಕಾರಣ? ಈಗ ಟೈಮ್ 1.5 ತಾಸಿನ ಮೇಲೆ ಇರಂಗಿಲ್ಲ ನಾಟಕ. ಹೌದು ಹೌದು. ಕೆಲವು 1 ಅವರ್ದು ಅದಾವ ಸರ್. ಈಗ ಮಂದಿ ಕಡೆ ಟೈಮ್ ಇಲ್ಲ ಸರ್, ಟೈಮ್ ಇಲ್ಲ, ಅಷ್ಟು ಪೇಶನ್ಸ್ ಇಲ್ಲ, ಟೈಮ್ ಇಲ್ಲ. ಅವಾಗ ರಾತ್ರಿ ಎಲ್ಲ ನಡೀತಿದ್ವಲ್ಲ ಸರ್, ಮೊದಲು 3 ಗಂಟೆ ಬಿಡ್ತಿತ್ತು. ಕೆಲವು ನಾಟಕ 2 ಇಂಟರ್ವಲ್ ಇರ್ತಿತ್ತು. ಈಗ ಅಷ್ಟು ಟೈಮ್ ಇಲ್ಲಲ್ಲ ಸರ್, ಅಷ್ಟು ಟೈಮ್ ಇಲ್ಲ, ಅಷ್ಟೊಂದು ಕಮಿಟ್ಮೆಂಟ್ ಅದಾವ್ರಿ ಎಲ್ಲರಿಗೂ. ಹಿಂಗಾಗಿ ಈಗ ಶಾರ್ಟ್ ಮೂವಿ ಅಂತ ಬಂದಾವ್ರಿ, ಅಷ್ಟೇ ಗೊತ್ತಿರಬೇಕು. ಇವಾಗ ಏನಾಗ್ತದ, ನಾವು ವೃತ್ತಿ ರಂಗಭೂಮಿ ಮಾತಾಡ್ಬೇಕಂದ್ರ ಅವ್ರ ಅಭಿನಯ ಇರ್ತಿತ್ತು, ನರ್ತನ ಇರ್ತಿತ್ತು, ಗಾಯನ ಇರ್ತಿತ್ತು, ಶಾಸ್ತ್ರಬದ್ಧವಾಗಿ ಹಾಡ್ತಿದ್ರು. ಒಬ್ಬ ಕಲಾವಿದ ರಂಗ ಪ್ರವೇಶ ಆಯ್ತಂದ್ರ ಕನಿಷ್ಠ ಅತಿ ಕಡಿಮೆ ಅಂದ್ರೆ 10 ನಿಮಿಷ ಇದ್ದೇ ಹೋಗ್ತಿದ್ದ. ಹೌದೌದು. 10-15 ನಿಮಿಷ ಇದ್ದೇ ಒಳಗೆ ಹೋಗ್ತಿದ್ದ. ಇನ್ನೊಬ್ರು ಬರ್ತಿದ್ರು ಕಥೆಗೆ ಸಂಬಂಧಪಟ್ಟವ್ರು ಇದ್ರೆ. ಈಗ ಅದೆಲ್ಲ ಹೋಗಿ ನಿಮ್ದು ಈಗ ನಮ್ ಹವ್ಯಾಸಿ ಕಲಾವಿದ್ರ ಅಂತೀವಲ್ಲ, ಇದ್ರೊಳಗೆ ಏನೋ ಒಂದು ಬದಲಾವಣೆ ನಾವು ಕಾಣ್ತೀವಿ ಇದ್ರೆ ಅದ್ರ ಬಗ್ಗೆ ಮಾತಾಡ್ರಲ್ಲ. ಬದಲಾವಣೆ ಅಂದ್ರೆ ಸರ್ ಅಂತದ್ ಏನ್ ಬದಲಾವಣೆ ಏನಿಲ್ಲ ಸರ್ ಇದ್ರಲ್ಲಿ. ಅಂದ್ರೆ ನಮಗ ಕೆಲವು ಕೇಳುಗ್ರು ಏನಂತಾರ, ನಮ್ಗೆ ಇದು ಅರ್ಥ ಆಗೋದಿಲ್ಲ ಅಲ್ರಿ ಅಂತಾರ. ಎಲ್ಲಾರು ಒಮ್ಮೆ ಬಂದ್ ಜಿಗಿದು ಮಾಡುದು ಒಂಥರ ರೆವಲ್ಯೂಷನರಿ ಟೈಪ್ ಮಾಡ್ತೀರಿ. ಹೌದು, ಅದು ಬಿಗಿನಿಂಗ್ ಆರಂಭದೊಳಗೆ ಇರ್ತದೆ. ಹೌದೌದು. ಈಗ ಹೆಂಗದ ಸರ್, ಇದ ಆಧುನಿಕ ರಂಗಭೂಮಿ ಸರ್, ಇದ ಆಧುನಿಕ ರಂಗಭೂಮಿ. ಏನ್ ಸರ್, ಕೆಲವೊಬ್ರಿಗೆ ಅದು ಗುರುತು ಆಗುದಿಲ್ಲ ಸರ್, ಅದು ಗೊತ್ತಾಗುದಿಲ್ಲ, ಕೂತ್ಕೊಳ್ಳೆ ಪ್ರೇಕ್ಷಕರಿಗೆ ಗುರುತಾಗುದಿಲ್ಲ. ಈಗ ಅವರು ನಿರ್ದೇಶಕರು ಸರ್, ಏನೋ ಒಂದು ಹೊಸತನ ತೋರ್ಸಾಕ್ ಹೋಗಿ ಇವು ಹಿಂಗಾಗ್ತಾವ ಸರ್. ಅವು ಈಗ ಇದು ಬಹಳ ಮಂದಿ ಕೇಳ್ತಾರ್ರಿ ಈ ಪ್ರಶ್ನೆ, ಏನ್ರಿ ನಮ್ಗೇನ
ಅರ್ಥ ಆಗಿಲ್ಲ, ಅದು ಎಂಡ್ ಏನನ್ನೋದು ಗೊತ್ತಾಗಿಲ್ಲ, ಅಲ್ಲ ಆಮೇಲೆ ಆಗ್ತದ, ಆರಂಭದೊಳಗೆ ಗೊತ್ತಾಗುದಿಲ್ಲ ಹಾ. ಅದು ಏನ್ ನಡೆದೈತಿ. ಮತ್ತೆ ಇವ್ರು ಹಿಂಗಾಯಾಗ ಬರ್ಬೇಕು, ಆ ವೇಷ ಹಾಕೊಂಡ ಯಾಕೆ ಬರ್ಬೇಕು, ಹುಚ್ಚುತ್ತಿರ್ಗತೆ ಇವೆಲ್ಲ ಅದಾವ್ ಸರ್. ಇವೆಲ್ಲ ಪ್ರಶ್ನೆ ಕೇಳ್ತಿರ್ತಾರ, ಖರೆ ಏನ್ ಮಾಡಕ್ ಬರುವುದು ಸರ್. ಈಗ ಆಧುನಿಕ ರಂಗಭೂಮಿ ಅಂತ ಹಂಗೆ ಬಂದದಲ್ಲ ಈಗ. ಬಂದದ, ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಸರ್ ಅಷ್ಟೇ. ಈಗ ನಮ್ಮಲ್ಲಿ ಈಗ ನೀವು ಈಗ ಬಾಬಾ ಸಾಹೇಬ್ ಕಾಂಬಳೆ ಅವ್ರ ಬಗ್ಗೆ ಮಾತಾಡ್ರಿ. ಹೌದು ಸರ್, ಹೌದು ಸರ್. ಜಾಕೀರ್ ನದಾಫ್ ಅವ್ರ ಸಂಪರ್ಕದಾಗಿದ್ದಾರೆ, ಅದಾರ ಸರ್, ಅವ್ರ ಬಗ್ಗೆ ಮಾತಾಡ್ರಿ. ಅವ್ರು ಅದಾರು. ಇಲ್ಲ ಸರ್, ಅವ್ರು ಒಳ್ಳೆ ನಿರ್ದೇಶಕರು ಸರ್, ಅವರು ನಿರ್ದೇಶಕರು ಮತ್ತು ಒಳ್ಳೆ ಸಂಘಟಕರು ಸರ್, ಸಂಘಟಕರು, ಒಳ್ಳೆ ಸಂಘಟಕರು ಅಂತ ಸೌದತ್ತಿ ಸರ್ ಊರದು. ಅಲ್ಲಿ ಅದನ್ನ ಅವ್ರು ಈ ಮಟ್ಟಿಗೆ ತಗೊಂಡ್ ಹೋಗ್ಯಾರ ಅಂದ್ರೆ ರೀ, ಬಹಳ ದಿವಸ ಮಾಡ್ತಾರೆ. ಅಲ್ಲ 9 ದಿವಸ ನಾಟಕೋತ್ಸವ ಮಾಡ್ತಾರ, ಹೌದು, ಮತ್ತೆ ಬಂದವ್ರಿಗೆ ಊಟಕ್ಕೆ ಹಾಕಿ ಕಳಿಸ್ತಾರ. ಊರ್ ಊರ ಸಹಕಾರ ಎಷ್ಟದ ಅವ್ರಿಗೆ? ಇಲ್ಲ ಅದು ಅಂದ್ರ ಆ ಮಟ್ಟಿಗೆ ತರಬೇಕಂದ್ರ ಅವ್ರು ಬಹಳ ಶ್ರಮ ವಹಿಸ್ಯಾರ ಸರ್, ಶ್ರಮ ವಹಿಸಾರು. ಮತ್ ಇನ್ನೊಂದು ಹೇಳೋಕ್, ನಾನು ಹೆಚ್ಚು ದುಡ್ದಿದ್ದೆ ಸರ್ ಈ ಧಾರವಾಡದ ಟೂರಿಂಗ್ ಟಾಕೀಸ್ಗೆ. ಅದ್ರ ಬಗ್ಗೆ ಮಾತಾಡ್ರಿ. ಧಾರವಾಡ ಟೂರಿಂಗ್ ಟಾಕೀಸ್ಗೆ, ಟೂರಿಂಗ್ ಟಾಕೀಸ್ ಬಗ್ಗೆನೇ ಮಾತಾಡ್ರಿ. ಟೂರಿಂಗ್ ಟಾಕೀಸ್ ಅಂದ್ರೆ ಸರ್, ಅದು ಉಮೇಶ್ ತೇಲಿ ಅಂತ ನಿರ್ದೇಶಕರು. ಹೌದು, ಉಮೇಶ್ ತೇಲಿ ಅಂತ. ಹುಚ್ಚರ ಸಂತೆ ಅಂತ ನಾಟಕ ಸರ್, ಹುಚ್ಚರ ಸಂತೆ. ಹುಚ್ಚರ ಸಂತೆ ನಾಟಕ. ಅದ್ರೊಳಗ ಒಂದು ಮೇನ್ ಪಾತ್ರಧಾರಿ ಸರ್ ನಾನು. ಅವು ಇನ್ನೂವರೆಗೂ 220 ಪ್ರಯೋಗ ಆಗ್ಯಾವ್ರಿ. ಹೌದು, 220 ಪ್ರಯೋಗ ಆಲ್ ಓವರ್ ಕರ್ನಾಟಕ. ಅದರಲ್ಲಿ ನಾನು 180 ಮಾಡೀನಿ ಸರ್. ಹೌದು, ಹೌದು. ಒಂದು ಡೈಲಾಗ್ ನೆನಪದ ಅದರಿ, ಹೇಳ್ರಿ. ದೇವ್ರ 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 ಕಲಿಯುಗ ಅಂತಾರಲ್ಲಪ್ಪ, ಅದ ಬಂದೈತ್ ನೋಡಿ. ನೀನ ಕಾಪಾಡಪ್ಪ ದೇವ್ರ. ದೇವ್ರ, ಈ ಊರ್ ಬಿಟ್ಟು ಸಿಟಿ ಒಳಗ ಒಂದ್ ನೌಕರಿ ಮಾಡೋಣ ಬಂದ್ರ ಇಲ್ಲಿ ಯಾವ ನೌಕರಿನೂ ಸಿಗೋಲ್ಲ. ಈ ಮಗಗ ಯಾವ ಚಿಂತಿನ ಇಲ್ಲ. ಯಾಕೆ ಹಿಂಗ್ ಕಾಡಕತ್ತಿಪ್ಪ ದೇವ್ರ? ಕಲಿಯುಗದ ಇಫೆಕ್ಟ್ ನಿನ್ನ ಮೇಲೆ ಆಗೈತೇನ್? ಮತ್ತ ಮಾರ್ಕೆಟ್ ನೋಡ್ ರೇಟ್ ಎಷ್ಟೇ ಏರಿದ್ರು ನಾ ಮಾತ್ರ ಕಪ್ರ, ಉದುಬತ್ತಿ, ಹೂ, ಹಣ್ಣು, ಕಾಯಿ, ಲಿಂಬೆ ಹಣ್ಣು ಅಂದಂಗ ಇಲ್ಲೊಂದು ಲಿಂಬೆ ನಿಟ್ಟಿದ್ನಲ್ಲ, ಎಲ್ಲೈತೆ ಅದು? ಬಿಜಾಪುರ ದರ್ಗಾದ ಇಮಾಮ್ ಸಾಹೇಬ್ರು ಮಂತ್ರಿಸ್ಕೊಟ್ಟಂತಹ ಲಿಂಬೆ ಹಣ್ಣದು. ಇದ್ರೊಳಗ ದಾರ ಪೊಣಿಸಿ ನಿನ್ ಕೊಳ್ಳಾಕ್ ಕಟ್ಕೋ, ನಿನ್ ಸಮಸ್ಯೆ ಎಲ್ಲಾ ಪರಿಹಾರ ಆಗ್ತಾವ ಅಂತ ಹೇಳಿದ್ರು. ಅದಕ್ಕೆ ನಾನು, ಅಲ್ರಿ ಇಮಾಮ್ ಸಾಹೇಬ್ರ ಅಂದ್ರೆ ಹಿಂಗ ನಡಿತೈತಿ ಸರ್ ಅದು. ಇಲ್ಲ, ಚಂದ ಡೈಲಾಗ್. ಮತ್ತ ನೆನಪಿಟ್ಟು ಹೇಳ್ತಿರಲ್ಲ, ನೆನಪಿಟ್ಟು ಈಗ ಅವನೇ ಕಲಾವಿದ ಅಂತ ನಾವ್ ಅಂತೀವಿ. ಇದ್ರ ಎಲ್ಲಿ ಬೇಕಾದ್ರೆ ಇನ್ನು ಪ್ರೇಕ್ಷಕರ ಮುಂದೆ ಹೇಳ್ಬೇಕಂತಿಲ್ಲ. ಇವತ್ತು ನಮ್ಮೂರ ಬಾನುಲಿ ಮುಂದೆ ಒಂದು ನಮ್ದು ಇದು ಒಂದು ಮೈಕ್ ಮುಂದೆ ಆ ಪಾತ್ರದೊಳಗೆ ಇಳಿದು ಮಾತಾಡ್ತೀರಿ, ಅದು ನಮ್ಗೆ ಖುಷಿ ಅನ್ನಿಸ್ತದ. ಅಂದ್ರೆ ಕಲೆಗಾರ ಅನ್ನೋದು ಇಲ್ಲಿ ಗೊತ್ತಾಗ್ತದ. ಹುಟ್ಟು ಕಲಾವಿದ ಅಂತ ಹೇಳ್ತೀವಿ ನಾವಿದ್ರೆ. ಶರಣು ಸಕಲೋಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲಾ ಜಾನಕಿ ಲೋಲಾ. ಶರಣು ಸಕಲೋ ಧಾರಾ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲಾ ಜಾನಕಿ ಲೋಲಾ. ಈ ಮುದ್ದು ಈ ಮುಖವು ಈತನುವಿನ ಕಾಂತಿ, ಈ ಬಿಲ್ಲು ಈ ಬಾಣ ಈ ನೀತಿ ಈ ಭಾವ, ಈ ತಮ್ಮ ಈ ಸೀತೆ ಈ ಬಂಟರಿ ಭಾಗ್ಯ ಅವದೇವರಿಗುಂಟು ಬ್ರಹ್ಮಾಂಡದೊಳಗೆ. ಶರಣು ಸಕಲೋ ಧಾರಾ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಉಟ್ಟ ಪೀತಾಂಬರ ಉಡುಗೆಜ್ಜೆ ಮಾಣಿಕವು ತೊಟ್ಟ ನವರತ್ನ ಸರ ಕರುಣವಿರಲು ಕೊಟ್ಟ ನಂಬಿಕೆ ತಪ್ಪ ತನ್ನ ಈ ಭಕುತರಿ ಗೆಲ್ಲ. ಸೃಷ್ಟಿಯೋಳು ಗೆಣೆಗಾಣೆ ಕೌಸಲ್ಯ ರಾಮ. ಶರಣು ಸಕಲೋ ಧಾರಾ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಭಾವಿಸಲು ಅಯೋಧ್ಯ ಪಟ್ಟಣದಲ್ಲಿ ವಾಸ, ಬೇಡಿದಿಷ್ಟಾರ್ಥಗಳ ಕೊಡುವೆಯನ್ನು ತೀರಲು. ಭಾವಶುದ್ಧಿಯ ನಿತ್ತು ತನ್ನ ಭಕುತರ ಪೊರೆವಾ. ದೇವಶ್ರೀ ಪುರಂದರ ವಿಠಲನೆ ರಘುರಾಮ. ದೇವಶ್ರೀ
ಪುರಂದರ ವಿಠಲನೆ ರಘುರಾಮ ಶರಣು ಸಕಲೋ ಧಾರ ಅಸುರ ಕುಲ ಸಂಹಾರ ಅರಸುದ ಶರಥ ಬಾಲ ಜಾನಕಿ ಲೋಲಾ ಜಾನಕಿ ಲೋಲಾ ಜಾನಕಿ ಲೋಲಾ. ಪ್ರೇಮವ್ರ, ಈಗ ನಾವು ಹವ್ಯಾಸಿ ಕಲಾವಿದರು ಹವ್ಯಾಸಿ ರಂಗಭೂಮಿ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ. ಹೌದು ಸರ್. ನೀವು ಇದು ಈಗಿನ ಕಾಲದೊಳಗೆ ಯಶಸ್ಸು ಅಂತೀರಿ, ಕೊಡ್ತದಂತೀರಿ? ಯಶಸ್ಸು ಪ್ರಾಮಾಣಿಕವಾಗಿ ನೀವು ಅದನ್ನ ಕೃಷಿ ಮಾಡಿದ್ರಿ, ಪ್ರಾಮಾಣಿಕ ಸತ್ಯತನ ಬೇಕಲ್ಲ ಅಲ್ಲಿ ಇತ್ತು, ನಕ್ಕಿ ನಿಮ್ಗೆ ಯಶಸ್ಸನ್ನು ಸಿಗ್ತದೆ. ಅಂದ್ರೆ ಕಥಾವಸ್ತುನು ಚಂದ ಇರ್ಬೇಕು, ಚಂದ ಇರ್ಬೇಕು, ಅಭಿನಯ ಇರಬೇಕು, ಅದು ಸಂದೇಶ ಕೊಡುವಂತಹದ್ದು ಇರಬೇಕು, ಒಂದು ಸಮಾಜಕ್ಕೊಂದು ಮೆಸೇಜ್, ಸಂದೇಶ ಕೊಡಬೇಕು, ಸಂದೇಶ ಕೊಡಬೇಕು, ಬ್ಯಾಸರ ಬರ್ಲಾರ್ದಂಗ ಹೌದೌದು ಅವಧಿ ಕಳಿಬೇಕಾಗ್ತದೆ. ಹೌದೌದು ಹೌದಲ್ರಿ? ಇದ್ರೊಳಗ ಈ ನೀವು ಕಲಾವಿದರ ಪಾತ್ರ ಮುಖ್ಯ ಅಂತಿರೋ, ನಿರ್ದೇಶಕರ ಪಾತ್ರ ಮುಖ್ಯ ಅಂತಿರೋ? ನಿರ್ದೇಶಕರ ಪಾತ್ರ ಅಂತೂ ಮುಖ್ಯ ರೀ. ಅದ್ರ ತಕ್ಕಂಗ ಕಲಾವಿದರು ಇರ್ಬೇಕಲ್ಲ ರೀ. ಕಲಾವಿದರ ಆಯ್ಕೆನೂ ನಿರ್ದೇಶಕರ ಮಾಡಿರ್ತಾರೆ. ಹೌದು. ಹಂಗಾಗಿ ಅದು ಎರಡೂ ಕೂಡ್ಕೊಂಡು ಅದು ಒಂದು ಒಳ್ಳೆ ಪ್ರೊಡಕ್ಟ್ ಆಗಿ ಹೊರಗೆ ಬೀಳ್ತದ ಅನ್ನೋದು. ಪಾತ್ರಗಳ ಆಯ್ಕೆ ಯಾವ ಬೇಸ್ ಇಟ್ಕೋತಾರೆ? ಈಗ ಹೆಂಗ ಪಾತ್ರ ಅದ ರೀ, ಅದ್ರ ತಕ್ಕಂಗ ಸೂಟೇಬಲ್ ಒಂದು ಫಿಸಿಕ್ಕು, ವಯಸ್ಸು, ಇದು ಅವನ ಏಜು ಬೇಕಲ್ಲ, ಅವನ ವಯಸ್ಸು ಇದೆಲ್ಲ ನೋಡ್ಕೊಂಡು ಆಯಾ ಪಾತ್ರೆಗೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಮುಂದುವರಿಸ್ತಾರೆ. ಇವಾಗ ಸಿನಿಮಾ ರಂಗ ಪ್ರವೇಶ ಮಾಡೋಣ. ಈಗ ನೀವೇನ್ ಮಾಡಿದ್ರಿ? ಈಗ ವೃತ್ತಿ ರಂಗಭೂಮಿಯೊಳಗೂ ಮಾಡಿದ್ರಿ, ಆಮೇಲೆ ಹವ್ಯಾಸಿ ರಂಗಭೂಮಿಯೊಳಗೂ ಮಾಡಿದ್ರಿ, ಈಗ ಕೆಲವು ಸಿನಿಮಾದೊಳಗೂ ಕಿರು ಪಾತ್ರಗಳನ್ನ ಮಾಡಿರಿ. ಸಿನಿಮಾ ರಂಗದ ಕಥೆ ಹೇಳ್ಬಿಡಲ್ಲ ನಿಮ್ ಜೀವನದೊಳಗಿಂದ. ನಂದು ಉದ್ದೇಶನ ಸಿನಿಮಾ ರಂಗ ರೀ. ಅದು ಸಣ್ಣಾಗಿದ್ದಾಗಿಂದ ಒಂದು ತಲೆಯಲ್ಲಿ ಇತ್ತದು. ಎಷ್ಟನೇ ವಯಸ್ಸಿಗೆ ಪ್ರವೇಶ ಆಯ್ತು? ಪ್ರವೇಶ ಅಂದ್ರೆ ಅವಾಗ ಒಂದು 18 ವರ್ಷ ಇತ್ತು ನಂಗ. ಫಸ್ಟ್ ಫಿಲ್ಮ್ ನಾನ್ ಮಾಡಿದಾಗ. ಯಾವ್ದು ಮಾಡಿದ್ದು? ಕೆ.ವಿ. ಜಯರಾಮ್ ಅಂತ ಒಬ್ರು ಕನ್ನಡ ನಿರ್ದೇಶಕರು, ಕೆ.ವಿ. ಜಯರಾಮ್ ಅಂತ. ಅವರು ಗಾಜಿನ ಮನೆ ಅಂತ ಒಂದು ಫಿಲ್ಮ್ ಇತ್ತು. ಗಾಜಿನ ಮನೆ ಅದು ಫಸ್ಟ್ ಫಿಲ್ಮ್ ರೀ ನಂದು. ಫಸ್ಟ್ ಫಿಲ್ಮ್ ಅದು. ಅವಾಗ ನಿಮಗೇನು ಭಯ ಆಗಿ ಹಂಗೇನ್ ಅನಿಸ್ಲಿಲ್ಲ? ಹಂಗೇನ್ ಅನಿಸ್ಲಿಲ್ಲ. ಒಂದು ರಂಗಭೂಮಿ ಅಭಿನಯಿಸೋದಕ್ಕ ಚಿತ್ರದೊಳಗ ಅಭಿನಯಿಸೋದಕ್ಕ ಅಂತರ ಬಹಳ ಅದ. ಹೌದೌದು, ಹೇಳ್ರಿ. ಅಂದ್ರ ಇದು ಏನ್ ಅನಿಸ್ಲಿಲ್ಲ. ಆದ್ರ ಒಂದು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದೆ. ಬಹಳ ಮಂದಿ ಅಂತಿರ್ತಾರ ಸರ್, ಹಿಂಗ ನನ್ಗ ನರ್ವಸ್ ಇದ್ನಿ. ಆತರ ನನಗೇನ ಅವತ್ತು ಅನಿಸ್ಲಿಲ್ಲ. ನನಗೇನು ಅನಿಸ್ಲಿಲ್ಲ. ಒಂದು ಸಣ್ಣ ಕ್ಯಾರೆಕ್ಟರ್ ಇತ್ತು, ಎಷ್ಟೇ ಇರ್ಲಿ, ಆದ್ರೆ ಮಾಡಿದ್ದೆ. ಚಿತ್ರರಂಗ ಪ್ರವೇಶ ಮಾಡಿದ್ರಿ. ಹೌದು. ಅದಾದ ನಂತರ ಗಾಜಿನ ಮನೆ ಆದ್ಕೊಳ್ಳಿ ಯಾವ್ದು ಮಾಡಿದ್ರಿ? ಗಾಜಿನ ಮನೆ ಆದ ನಂತರ ಇದು ನಾಟಕ ಇವು ಮಾಡ್ಕೊಂಡಿದ್ದೆ. ಆಮೇಲೆ ಶೂಟಿಂಗ್ ಇದ್ದಾಗ ಬೆಂಗಳೂರು ಹೋಗ್ತಾ ಇದ್ದೆ. ಮುಂದೆ ಯಾವ್ದು ಮಾಡಿದ್ರಿ? ಆಮೇಲೆ ಅಣ್ಣ ಬಸವಣ್ಣ ಟಿವಿ ಸೀರಿಯಲ್ ಮಾಡಿದೆ. ಅಣ್ಣ ಬಸವಣ್ಣ ಟಿವಿ ಸೀರಿಯಲ್ ಅದೆಲ್ಲಿ ಶೂಟ್ ಔಟ್ ಆಗ್ತಿತ್ತು? ಅದು ಈ ಟಿವಿಯಲ್ಲಿ ಬರ್ತಾ ಇತ್ತು. ಅಂದ್ರೆ ಅದು ಬೆಂಗಳೂರೊಳಗೆ ಆಗ್ತಿತ್ತು? ಅದು ಮದ್ದೂರು ಮೈಸೂರು ಹತ್ರ ಮದ್ದೂರಲ್ಲಿ ಅಲ್ಲಿ ಶೂಟಿಂಗ್. ಅದ್ರೊಳಗೆ ಯಾವ ಪಾತ್ರ ಕೊಟ್ಟಿದ್ರು? ತೋಹಿಗರ ರಾಮಣ್ಣ ಅಂತ ಮಾಡಿದ್ರು ಸರ್. ಆ ಪಾತ್ರದ ಬಗ್ಗೆ ಹೇಳ್ರಲ್ಲ. ಅಂದ್ರೆ ಇದು ಇವರು ಶರಣರು, ಅವ್ರು ಏನು ಅವ್ರದೊಂದು ಬಸವಣ್ಣನವರು ಏನು ಶರಣರಿರ್ತಾರ, ಅದ್ರಲ್ಲಿ ನಾನು ಒಬ್ಬ. ನೀವು ಒಬ್ಬರು ಶರಣ? ತೋಹಿಗರ ರಾಮಣ್ಣ ಅಂತ. ಅದನ್ನ ನಿರ್ದೇಶನ ಮಾಡಿದವರು ಶ್ರೀನಿವಾಸ ಮೂರ್ತಿ ಅವರು, ನಮ್ಮ ಖಳನಾಯಕರು. ಶ್ರೀನಿವಾಸ ಮೂರ್ತಿ ಅವರು ಅವರೇ ಬಸವಣ್ಣನ ಪಾತ್ರ ಅವರೇ ಮಾಡಿದ್ರಲ್ಲ. ಅದಾದ ನಂತರ ಅದು ಅವಾಗ ನೀವೆಲ್ಲ ಬೆಳಗಾವಿಯಿಂದ ಅಲ್ಲಿ ಯಾವಾಗ ಕರೆ ಬಂದಾಗ ಹೋಗ್ತಿದ್ವು ಸರ್. ಅಲ್ಲಿ ಹೋಗಿ ಅಂದಾಜು ಎಷ್ಟು ಒಂದು 8 ದಿವಸ ಇಟ್ಕೊಂಡು ಎಲ್ಲ ಮಾಡಿ ಕಳಿಸ್ಬಿಡ್ತಿದ್ರಿ ನಿಮಗೆ? ಯಾವಾಗ ಪಾತ್ರ ನಮ್ಮದಿರ್ತಿತ್ತು ಅವಾಗ ಹೋಗ್ಲೇಬೇಕಾಗಿತ್ತು. ಅವಾಗ ಹೋಗ್ಬೇಕಲ್ಲ? ಹೌದೌದು, ಅವಾಗ ಹೋಗ್ಲೇಬೇಕಾಗಿತ್ತು. ಆಮೇಲೆ ಹೈದರಾಬಾದ್ ನಲ್ಲಿ ಇತ್ತು ಅದು, ರಾಮೋಜಿರಾವ್ ಫಿಲ್ಮ್ ಸಿಟಿ. ಹೌದು, ಅಲ್ಲಿತ್ತು. ಅಂದ್ರೆ ಇದು ಅರಮನೆ ಆ ತರ ಏನಾರು ಸೀನ್ ಇದ್ದಾಗ ದೊಡ್ಡ ಸ್ಟುಡಿಯೋ ಅವಾಗ ಅಲ್ಲಿರ್ತಿತ್ತು. ಎಲ್ಲಿ ಹೈದರಾಬಾದ್ ಹೋಗ್ಬೇಕಾಗಿತ್ತು. ಅದು ಮಾಡಿದೆ. ಆಮೇಲೆ ಅವರು ಇವರು ಅಂತ ಒಂದು ಸೀರಿಯಲ್ ಬಂತು. ಸೀರಿಯಲ್ ಅದು ಅವರು ಇವರು ಟಿ.ಎಸ್. ನಾಗಭರಣ ಅವ್ರದ್ದು ಟಿವಿ ಸೀರಿಯಲ್ ಅದು. ಅಲ್ಲಿ ಅಸಿಸ್ಟೆಂಟ್ ಅಂತ ನಮ್ಮ ಇವರು ಬಾಬಾ ಸಾಹೇಬ್ ಕಾಂಬಳಿ ಅವರಿದ್ರು. ಅಲ್ಲಿ ಒಂದು ಸಂಕ್ರಾಂತ್ ಕ್ಯಾರೆಕ್ಟರ್ ಇತ್ತು. ಕರ್ಸ್ಕೊಂಡ್ರು ನನ್ನ. ಕರ್ಸ್ಕೊಂಡು ಇನ್ನ ನಾಳೆ ಶೂಟ್ ಮಾಡಬೇಕು, ಅದೇ ದಿವಸ ವೈಂಡ್ ಅಪ್ ಆಯ್ತು. ಅದೇನು ಅವ್ರ ಕಾರಣಾಂತರಗಳಿಂದ ಇದಾಯ್ತು. ಅದಾದ ನಂತರ ಇಲ್ಲಿ ಬೆಳಕಿನ ಕನ್ನಡಿ ಅಂತ ಮಾಡಿದೆ. ಅದ್ರ ಬಗ್ಗೆ ಮಾತಾಡ್ಬೇಡ್ರಿ ಈಗ. ನಮ್ದೇ ಅದು ನಮ್ಮೂರ ಬಾನುಲಿ ಕೇಂದ್ರ ಏನ್ರಿ, ಮಹಿಳಾ ಕಲ್ಯಾಣ ಸಂಸ್ಥೆ ಅಂದ್ರಿ, ಶ್ರೀ ಎಂ.ಎಸ್. ಚೌಗಲಾ ಅವರ ನಿರ್ದೇಶನದೊಳಗೆ ಇದೇನ್ ನಡೀತದಲ್ಲ ಇದು, ಆ ಬೆಳಕಿನ ಕನ್ನಡಿ ಬಗ್ಗೆ ಮಾತಾಡ್ರಿ. ಬೆಳಕಿನ ಕನ್ನಡಿ ಸರ್, ಇದು ಉಮೇಶ್ ಬಡಿಗೇರ್ ಅಂತ ನಿರ್ದೇಶಕರು ಉಮೇಶ್ ಬಡಿಗೇರ್ ಅಂತ. ಇದು ಮನ್ ಕಿ ಬಾತ್ ಬೇಸ್ಡ್ ಒಂದು ಇದು
ಆ ಒಂದು ಇದು ಮನ್ ಕಿ ಬಾತ್ ಆಧಾರದ ಮೇಲೆ ಇತ್ತು. ಆಧಾರದ ಮೇಲೆ ಆ ಒಂದು ಇದು ಕೇಳಿ ಇನ್ಸ್ಪೈರ್ ಆಗಿ ಅವ್ರು ಮಾಡಿದ್ದರು ಅದು. ಆಮೇಲೆ ಅದು ಅತ್ಯುತ್ತಮ ಇದು ಚಿತ್ರ ನ್ಯಾಷನಲ್ ಅವಾರ್ಡ್ ಅಲ್ಲ, ನ್ಯಾಷನಲ್ ಅವಾರ್ಡ್ ಆಯ್ತು. ಅದು ಮಾಡಿದೆ. ಅದ್ರೊಳಗೆ ಯಾವ ಪಾತ್ರ ಇತ್ತು? ಅದ್ರಲ್ಲಿ ಒಬ್ಬ ಕುಡುಕನ ಪಾತ್ರ ಇತ್ತು. ಒಂದು ಕುಡುಕನ ಪಾತ್ರ ಚಲೋ ಪಾತ್ರ ಇತ್ತು ಅದು. ಅದು ಮಾಡಿದೆ. ಆಮೇಲೆ ಕೊನೆಯ ಪುಟದ ಬಗ್ಗೆ ಹೇಳಿ. ಕೊನೆಯ ಪುಟ ಇದು ಇದ ವೃದ್ಧಾಶ್ರಮದ ಕಥೆ. ಕಥೆ. ಅದ್ರೊಳಗೆ ಯಾವ ಪಾತ್ರ ಇತ್ತು? ಅದು ಕುಡುಕಂದೆ. ಅದು ಕುಡುಕನ್ ಪಾತ್ರನೇ, ಒಳ್ಳೆ ಪಾತ್ರ ಸರ್ ಅದು. ಒಳ್ಳೆ ಪಾತ್ರ. ಅದಾದ ನಂತರ ಇದು ಮಾಡಿದೆ ಉತ್ತರಾಖಂಡ ಅಂತ. ಅದೇ ಯಾರ್ದು? ಅದು ಶಿವರಾಜ್ ಕುಮಾರ್ ಅವ್ರದ್ದು. ಆಮೇಲೆ ಡಾಲಿ ಧನಂಜಯ್ ಅವ್ರದ್ದು. ಡಾಲಿ ಧನಂಜಯ್ ಅವ್ರ ಜೊತೆಲೆ ಕಾಂಬಿನೇಷನ್ ಅಲ್ಲಿ ಇರ್ತಾರೆ ಅದು. ಇದು ಮಾಗಡಿ ಅಂತ ಊರು, ಅಲ್ಲಿ ಮಾಗಡಿ ಅಲ್ಲಿತ್ತು. ಫುಲ್ ಡೇ ನಂದು ಡಾಲಿ ಅವರು. ಅದು ಇನ್ನ ರಿಲೀಸ್ ಆಗಿಲ್ಲ ಸರ್ ಅದು. ಇನ್ನೂ ಆಗಿಲ್ಲ. ಇನ್ನ ಉತ್ತರಾಖಂಡ ಇನ್ನ ರಿಲೀಸ್ ಆಗಿಲ್ಲ. ಅದಾದ ನಂತರ ಈಗ ಮೇನ್ ನೆಗೆಟಿವ್ ಕ್ಯಾರೆಕ್ಟರ್ ಯಾವುದು? ವೇತಾಳ ಅಂತ ಮಾಡ್ತಾ ಇದ್ದೆ ಸರ್. ಅದು ಯಾರ್ದು? ಅದು ನರಸಿಂಹ ಅಂತ ಡೈರೆಕ್ಟರ್ ಸರ್, ಹೊಸ ಡೈರೆಕ್ಟರ್ ಅವರು. ಈಗ ಶೂಟಿಂಗ್ ಫಸ್ಟ್ ಶೆಡ್ಯೂಲ್ ಮುಗಿದಿದೆ. ಎಲ್ಲಿ ಆತ ಶೂಟಿಂಗ್? ಇದು ಗದಗಲ್ಲಿ ಗದಗ ಹತ್ರ ಒಂದು ಊರು. ಅಲ್ಲಿ ಒಂದು ವಾಡೆ ಇದೆ ರೀ, ಹಳೇದು. ಆ ವಾಡೆನೊಳಗ ಅಣ್ಣಿಗೇರಿ ಅಂತ. ಅಣ್ಣಿಗೇರಿ ಊರಲ್ಲ, ಅಣ್ಣಿಗೇರಿ ವಾಡೆ ಒಳಗೆ ಶೂಟಿಂಗ್. ಅದು ಈಗ ಫಸ್ಟ್ ಶೆಡ್ಯೂಲ್ ಮುಗಿದಿದೆ. ಅದ್ರೊಳಗೆ ಮತ್ತೆ ಬೇರೆ ಕಲಾವಿದರು ಯಾರಿದ್ದಾರೆ? ಅಂತ ಎಲ್ಲ ಹೊಸಬರೇ ಅದಾರ ಸರ್ ಅಲ್ಲಿ. ಎಲ್ಲ ಹೊಸಬರು ಇದ್ದಾರೆ. ಅಂದ್ರೂ ಇವರು ಟಿವಿ ಸೀರಿಯಲ್ ಆರ್ಟಿಸ್ಟ್ ಇದ್ದಾರೆ ಅದರಲ್ಲಿ. ಕೆಲವೊಬ್ರು ಟಿವಿ ಸೀರಿಯಲ್ ಆರ್ಟಿಸ್ಟ್ ಕಿರುತೆರೆ ಅವರು ಇದ್ದಾರೆ. ಆದ್ರೆ ಒಳ್ಳೆ ನಂದು ಕ್ಯಾರೆಕ್ಟರ್ ಮೇನ್ ನೆಗೆಟಿವ್ ಕ್ಯಾರೆಕ್ಟರ್. ಅದು ನೆಗೆಟಿವ್ ಕ್ಯಾರೆಕ್ಟರ್. ಈಗ ಸೆಕೆಂಡ್ ಶೆಡ್ಯೂಲ್ ಆಗಬೇಕು. ಅದಾದ ನಂತರ ಅದು ಮುಗಿದ ತಕ್ಷಣ ಭರತನ ಬಕೆಟ್ ಲಿಸ್ಟ್ ಅಂತ. ಅಂದ್ರೆ ಏನದು? ಇದು ಮಕ್ಕಳ ಸಿನಿಮಾ ರೀ, ಇದು ಚಿಲ್ಡ್ರನ್ ಮೂವಿ. ಭರತನ ಬಕೆಟ್ ಲಿಸ್ಟ್ ಅಂತ. ಅದು ಈಗ ರೀಸೆಂಟ್ ಆಗಿ ಶೂಟಿಂಗ್ ಮುಗಿಸೇನ್ ಸರ್. ಇವಾಗ ನೀವು ಶಾರ್ಟ್ ಫಿಲ್ಮ್ ಅಂತ ಏನ್ ಬಂತಲ್ಲ ಈಗ? ಹೌದು. ಅವು ಯಾವ ಉದ್ದೇಶಕ್ಕೆ ಬಂತ ಈಗ? ಅದು ಈಗ ಶಾರ್ಟ್ ಫಿಲ್ಮ್ ಅಂದ್ರೆ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳಕ್ರಿ. ಈಗ ನಾವು ಯೂಟ್ಯೂಬ್ ಆನ್ ಮಾಡಿದ್ಕೊಳ್ಳಿ ಸಿಕ್ಕಾಪಟ್ಟೆ ಬರ್ತಾವ್ರಿ ಈಗ ಶಾರ್ಟ್ ಫಿಲ್ಮ್. ಇವನ್ 5 ನಿಮಿಷದವ, 10 ನಿಮಿಷದವ, ಹಾಫ್ ಎನ್ ಅವರ್, ಅರ್ಧ ತಾಸು, ಲಾಸ್ಟ್ ಅರ್ಧ ತಾಸದವರಿ. ಅದ್ರ ಉದ್ದೇಶ ಏನಿದೆ ಶಾರ್ಟ್ ಫಿಲ್ಮ್? ಶಾರ್ಟ್ ಫಿಲ್ಮ್ ಮೇನ್ ಉದ್ದೇಶ ಎಲ್ಲಿ ಏನದ ಅಂದ್ರೆ, ಈಗ ಯಾರನ್ನೋ ಈಗ ನೀವು ಪ್ರೊಡ್ಯೂಸರ್ ಮೀಟ್ ಆಗಕ್ ಹೋಗ್ತೀರಿ. ಮೊದಲು ಟ್ರೆಂಡ್ ಸ್ಟಾರ್ಟ್ ಆಗಿದ್ರಿ ಶಾರ್ಟ್ ಟ್ರೆಂಡ್ ಹೇಳ್ರಿ, ಅದನ್ನ ಬೇಸ್ ಸ್ಟಾರ್ಟ್ ಆಗಿದ್ದು. ಈಗ ಯಾರನ್ನೋ ಪ್ರೊಡ್ಯೂಸರ್ನ ಇಲ್ಲ ಡೈರೆಕ್ಟರ್ನ ಮೀಟ್ ಆಗಕ್ ಹೋಗ್ತೀರಿ. ಅವಾಗ ನೀವು ಏನ್ ಮಾಡಿರಿ, ಏನ್ ಮಾಡ್ತೀರಿ ನೀವು ಅನ್ನೋದು ತೋರ್ಸ್ರಂದಾಗ, ಇದು ಸರ್ ಈಗ ನೋಡ್ರಿ ಇಂಥದ್ದೊಂದು ಶಾರ್ಟ್ ಫಿಲ್ಮ್ ಮಾಡೀನಿ ಅಂದ್ರೆ ಅವಾಗ ನಿಮ್ಗೆ ಅವ್ರಿಗೆ ಗುರುತಾಗ್ತಿತ್ತು, ಇಲ್ಲ ಮಾಡ್ಯಾರ ಅಂತ. ಅದು ಬರ್ತಾ ಏನಾಯ್ತು, ಟ್ರೆಂಡ್ ಆಯ್ತು ಸರ್. ಬರ್ತಾ ಪ್ರತಿಯೊಬ್ರು ಈಗ ಯಾವಾಗ ಮೊಬೈಲ್ ನಲ್ಲೇ ಕ್ಯಾಮ್ರಾ ಬಂತು, ಪ್ರತಿಯೊಬ್ರು ತಗೊಳ್ಳೋದು ಮಾಡೋದು. ಮತ್ತ ಅದು ಬೂಮ್ ಆಗಿದ್ದೆಲ್ಲ ಅಂದ್ರೆ ಕೊರೋನಾದೊಳಗ ಆಯ್ತಿದ್ದು. ಕರೋನಾ ಟೈಮ್ ನಲ್ಲಿ ಬಹಳ ಮಂದಿ ಆರ್ಟಿಸ್ಟ್ ಉಟ್ಕೊಂಡ್ ಬಿಟ್ರು. ಯಾಕಂದ್ರೆ ಅವಾಗ ಬೇರೆ ಏನು ಇದಿರ್ಲಿಲ್ಲ. ಈಗ ಅವರು ಚಲೋ ರೊಕ್ಕ ಮಾಡ್ಕೊಳಕತ್ತಾರ. ಅವಾಗ ಏನ ಅವ್ರು ಮಾಡಿದ್ರು, ಈಗ ಎಲ್ಲರೂ ಯೂಟ್ಯೂಬ್ ಸ್ಟಾರ್ ಆಗ್ಬಿಟ್ಟಾರ ಈಗ. ಪ್ರತಿಯೊಬ್ರು ಅದು ಬಿಕಾಸ್ ಆಫ್ ಮೊಬೈಲ್ ಅಂತ. ಹೌದೌದು. ಈಗೆಲ್ಲ ಎಷ್ಟೋ ಕಲಾವಿದರು ಉಟ್ಕೊಂಡ್ಬಿಟ್ರಿ. ಹೌದೌದು. ನಮ್ಮ ಕರ್ನಾಟಕದೊಳಗೆ ನೋಡ್ತೀವಿ ನಾವು. ಹೌದು. ಈಗ ಹಳ್ಳಿ ಒಳಗೂ ಜಾಸ್ತಿ ಆಗದಲ್ಲ ಇದು? ಹೌದು. ಹೇಳ್ರಿಲ್ಲ, ಎಲ್ಲಿ ಮೊಬೈಲ್ ಅದ ಅಲ್ರಿ, ಮೊಬೈಲ್ ಈಗ ಪ್ರತಿಯೊಂದು ಮನ್ಯಾಗ ಅದರಿ. ಹಳ್ಳಿ ಬಿಡ್ರಿ, ಪ್ರತಿಯೊಂದು ಮನ್ಯಾಗ ಹಳ್ಳಿ ಒಳಗ್ ಪ್ರತಿಯೊಂದು. ಮತ್ತ ಹಳ್ಳಿಯವರು ಬಹಳ ಯೂಟ್ಯೂಬರ್ಸ್ ಆಗ್ಯಾರ್ರಿ, ಬಹಳ ಆಗ್ಯಾರ ಅವರು. ಹಳ್ಳಿಯವ್ರೀಗ ನಮ್ದೇ ಒಂದು ಸ್ವಾಭಾವಿಕ ಭಾಷೆದೊಳಗ ಈಗ ಅತಿ ಅದಾರ್ರಿ. ಅದ್ರೊಳಗೆ ನಮ್ಮ ಉತ್ತರ ಕರ್ನಾಟಕದವ್ರಂತೂ ಬಹಳ ಮಂದಿ ಆಗ್ಯಾರು, ಬಹಳ ಮಂದಿ ಇದ್ದಾರೆ ಉತ್ತರ ಕರ್ನಾಟಕ. ಮತ್ ಈಗ ಇಂಡಸ್ಟ್ರಿ ಒಳಗು ರೀ, ಇವನ್ ಫಿಲ್ಮ್ ಇಂಡಸ್ಟ್ರಿ ಒಳಗು ಮೊದಲು ನಮ್ಮ ಭಾಷೆಗೆ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಒಂದು ಜೋಕ್ ಆಗಿ ತಗೋತಿದ್ರು. ಈಗ ಹಂಗಲ್ರಿ, ಈಗ ಬೇಕಿದು, ಈಗ ಬೇಕಾಗೈತ್ರಿ, ಬೇಕಾಗ್ಯದ ಈಗ ಇಡೀ ಕರ್ನಾಟಕಕ್ಕೆ ರೀ. ಈಗ ಊಟದೊಳಗು ಹಳ್ಳಿ ಅಡಿಗೆ ಅಂತೀವಲ್ಲ, ಬೆಂಗಳೂರು ತುಂಬಾ ಹಳ್ಳಿ ಅಡಿಗೆ ಹಳ್ಳಿ ಮನೆ, ನಮ್ ಊಟ ಬೇಕಾಗದ. ಹಂಗ ಇದು ಬೇಕಾಗದ್ರಿ. ಈಗ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಭಾಷೆ ಬೇಕಾಗ. ಭಾಷೆ ಪ್ರತಿಯೊಂದು ಫಿಲ್ಮ್ ತಗೋರಿ ಕನ್ನಡ, ಅಲ್ಲಿ ಒಂದು ಉತ್ತರ ಕರ್ನಾಟಕದ ಕ್ಯಾರೆಕ್ಟರ್ ಇರ್ತದ್ರಿ, ಮುದ್ದಾಮ ಇರ್ತದ. ಈಗ ದಕ್ಷಿಣದವ್ರು ಮಾಡಿದ್ರು 100ಕ್ಕೆ 100 ಮಾತಾಡಂಗಿಲ್ಲ ಅವ್ರು. ಹೌದು. ನಾವ್ ಹೆಂಗ್ ಸ್ವಾಭಾವಿಕವಾಗಿ ಮಾತಾಡ್ತೀವಿ ಹಂಗ ಮಾತಾಡೋದು. ಕೊನೆಗೆ ಶಬ್ದ ಟ್ಯೂನಿಂಗ್ ದೊಳಗರೆ ಹೋಗಿರ್ತದ. ಹೌದೌದು. ಯಾರೇ ಮಾತಾಡ್ಲಿ, ಹೌದೌದು, ಎಷ್ಟು ಬೇಕಾದಷ್ಟು ಪಳಗಿದವ್ರು ಇದ್ರು ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ಕೊಟ್ಟಂಗ ಭಾಷೆ ಅವ್ರು ಕೊಡಕ್ ಸಾಧ್ಯ ಇಲ್ಲ. ಮತ್ ಇದು ಆಗಿದ್ದು ಇದೇನ್ ಯೂಟ್ಯೂಬರ್ಸ್, ನಮ್ಮ ಹಳ್ಳಿ ಯೂಟ್ಯೂಬರ್ಸ್ ಏನದಾರಲ್ಲ ಅವ್ರಿಂದ ರೀ ಇದಕ್ಕೆ ಬೇಡಿಕೆ ಹೆಚ್ಚು ಬಂತಂತ ನಮ್ಮ ಇಂಡಸ್ಟ್ರಿ ಒಳಗೆ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಇವರಿಂದ. ಮತ್ ಅದಕ್ಕಿಂತ ಮುಂಚೆ
ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅನ್ನು ಎತ್ತಿ ಹಿಡಿದವ್ರು ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ. ಇಲ್ಲಪ್ಪ ಈ ಲ್ಯಾಂಗ್ವೇಜ್ ಅಂದ್ರೆ ಹಿಂಗ ಇಷ್ಟು ಚಲೋ ಐತಿ ಇಷ್ಟು ಇದೈತಿ ಅನ್ನಕ್ ಕಾರಣ ಅಂದ್ರೆ ಪ್ರಾಣೇಶ್ ಅವ್ರು ಸರ್. ಪ್ರಾಣೇಶ್ ಅವರು ಹೌದೌದು ಬಹಳ ಚಂದ ಹೇಳ್ತಾರ ಉತ್ತರ ಕನ್ನಡ ಭಾಷೆ ಬಗ್ಗೆ, ಗಂಗಾವತಿ ಅಭಿಮಾನದಿಂದ ಹೇಳ್ತಾರ. ಹೌದು. ಆವಾಗ ಸ್ವಲ್ಪ ಇದು ಮುನ್ನೆಲೆಗೆ ಬಂತ್ರಿ ನಮ್ ಲ್ಯಾಂಗ್ವೇಜ್. ಹೀಗೆ ಪ್ರತಿಯೊಂದು ಇದಕ್ಕೂ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಬೇಕೇ ಬೇಕು ಸರ್. ಬೇಕೇ ಬೇಕು. ಹೌದು. ಮತ್ತೆ ನೀವು ಯಾವುದೇ ಶಾರ್ಟ್ ಫಿಲ್ಮ್ ನಾವೇನ್ ಮಾಡ್ತೀವಲ್ಲ, ಧ್ವನಿ ಅಭಿನಯ ಎರಡೇ. ಈಗ ಪರ್ಸನಾಲಿಟಿ ಬಗ್ಗೆ ಹೋಗ್ಬಿಟ್ಟದಲ್ಲ. ಪರ್ಸನಾಲಿಟಿ ಈಗ ಎಲ್ಲಾರು ಈಗ ಯಾರು ಬೇಕಾದವ್ರು ಮಾಡ್ಲಿಕ್ಕೆ ಏನ್ ಬೇಕಾದ್ ಮಾಡಬಹುದ್ರಿ. ನಾಯಕ ಆಗ್ತಾನ, ನಾಯಕಿ ಆಗ್ತಾರ. ಮೊದಲ ಧ್ವನಿ ಇರ್ತದ, ಅಭಿನಯ ಇರ್ತದ. ಹೌದೌದು. ಮೊದಲು ಹೈಟು ವೇಟು ಕಲರ್ ಆಕರ್ಷಣೆ ಅದು ಹೋಗ್ಯದ. ಈಗ ಇಲ್ಲ, ಈಗ ಯಾರು ಬೇಕಾದವ್ರು ಆಗ್ಬೋದ್ರಿ. ಬೇಕಾದವ್ರು ಮತ್ತೆ ಬೇಕಾದವ್ರು ಆಗ್ಲಿಕತ್ತಾರ. ಈಗ ನಡೆದವರು ಸಿಂಗರ್ ಆಗ್ಯಾರ ಈಗ ಶಾರ್ಟ್ ಫಿಲ್ಮ್ ಒಳಗೆ. ಹೌದು. ಮೊದಲು ಕ್ಲಾಸಿಕಲ್ ಇದ್ರನ ಅವರು ಒಂದು ಕರೆಕ್ಟ್ ಒಂದು ಪರಿಪಕ್ವ ಸಿಂಗರ್ ಸರ್ ಅವರು. ಈಗ ಹಂಗಿಲ್ಲ. ಈಗ ಯಾರು ಬೇಕಾದವ್ರು ಹಾಡ್ತಿರ್ತಾರ್ರಿ. ಅದು ಹಿಂಗ ಬಂದದ ಸರ್. ಅಲ್ಲಿ ಶಾರ್ಟ್ ಫಿಲ್ಮ್ ಅಂತ ಇವೆಲ್ಲ ಕಿರುಚಿತ್ರ ಅಂತೀವಿ, ಇದಕ್ಕೆ ಜೀವಂತವಾಗಿ ಉಳ್ಕೋತದಂತ್ರಿ ಇನ್ನು ಮುಂದೆ. ಇಲ್ರಿ ಅದನ್ನ ಹೇಳಿ. ಇಲ್ಲ, ಇದು ಶಾರ್ಟ್ ಪೀರಿಯಡ್ ಸರ್. ಶಾರ್ಟ್ ಪೀರಿಯಡ್ ಇದು ಸುಮ್ಮನೆ ಜನರಿಗೆ ಮನೋರಂಜನೆ ಸರ್. ಶಾರ್ಟ್ ಪೀರಿಯಡ್ ಇದು ಈಗ ಅಷ್ಟೇ ಬಂದು ಹೋಗುವಂತವ್ರು. ಇವು ಬಂದು ಹೋಗಂತ ಈಗ ಎಷ್ಟೋ ಕಲಾವಿದರಿದ್ದಾರೆ, ಒಬ್ಬೊಬ್ಬರೇ ಮಾತಾಡ್ತಾರ, ಒಬ್ಬೊಬ್ಬರೇ ಹೇಳ್ತಾರ. ಈಗ ಒಬ್ಬೊಬ್ಬರೇ ತುಂಬಿಟ್ಟಾರೆ ಮೊಬೈಲ್ದೊಳಗಿದ್ದ. ಹೌದೌದು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹೌದು. ತಮ್ಮದೇ ಒಂದ್ ತೋರಿಸ್ತಾರ, ತಮ್ಮದೇ ಒಂದ್ ಮಾಡ್ತಾರ. ಹೌದು. ಈಗ ನೀವು ಚಿತ್ರರಂಗ ಪ್ರವೇಶ ಮಾಡಿದ್ರಿ, ಈಗ ನಿಮಗ ಕೆಲವು ಪ್ರಶಸ್ತಿ ಅವೆಲ್ಲ ಬಂದಿರ್ಬೇಕಲ್ಲ. ಬಂದಾವ್ರಿ. ಏನ್ ಅಷ್ಟ ಇಲ್ಲಿ ಒಟ್ಟು ನಿಮ್ಮ ಅಭಿನಯ ಕೇಳಿ ಕೊಡೋರು ಕೊಟ್ಟಾರಲ್ಲ. ಕೊಟ್ಟಾರಿದ್ರೆ ಇದು ನಿಮ್ಗೇನ್ ಮತ್ತಿದ್ರೆ ಮುಂದೆ ಇದೇ ಉದ್ಯೋಗ ಮುಂದುವರ್ಸ್ಬೇಕಂತೀರಿ ಏನೋ? ಇದೆ. ಮತ್ತೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟೊಂದು ದಿವಸ ಇದ್ದೀರಿ. ಏನಿಲ್ಲ, ಇದ ಉದ್ಯೋಗ ಮುಂದುವರ್ಸ್ಬೇಕ್ರಿ ಕಡಿವರೆಗೂ. ಇದ ಒಂದು ಇದ್ರೊಳಗ ಇರ್ಬೇಕನ್ನೋ ನನ್ನ ಆಸೆ ಸರ್. ಅಂದ್ರೆ ಯಶಸ್ಸು ಸಿಗ್ತದ. ಹೌದು, ಸಿಗ್ತದ ಅನ್ನೋದು ಅದರಿ ಭರವಸೆ. ಆ ಶ್ರದ್ಧೆ ಸಮರ್ಪಣೆ ಭಾವನೆ ಇಟ್ಟು. ಹೌದೌದು. ತಾನೇ ಅದಕ್ಕೆ ಯಶಸ್ಸು ದೇವ್ರು ಕೊಡ್ತಾನೆ. ಅದು ತಮ್ಮ ಆಶೀರ್ವಾದ ಬೇಕು ಸರ್. ಬೇಕಲ್ಲ ಇದ್ರೆ ಹಿಂಗದ ಮತ್ತ ದೊಡ್ಡವರ ಆಶೀರ್ವಾದ. ಪ್ರೇಮ್ ಅವರ, ಈಗೆಲ್ಲ ನೀವು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ಎಷ್ಟೋ ವಿಷಯಗಳನ್ನ ಹೇಳಿದ್ರಿ. ಇವಾಗ ನಮ್ದು ವೃತ್ತಿ ರಂಗಭೂಮಿ ಬಗ್ಗೆ ಹೇಳಿದ್ರಿ, ಹವ್ಯಾಸಿ ರಂಗಭೂಮಿ ಬಗ್ಗೆ ಹೇಳಿದ್ರಿ, ಕಿರುಚಿತ್ರ ಬಗ್ಗೆ ಹೇಳಿದ್ರಿ, ಕೊನೆ ದೊಡ್ಡ ಚಿತ್ರಗಳ ಬಗ್ಗೆ ಹೇಳಿದ್ರಿ. ಬಸವಣ್ಣವ್ರ, ಶ್ರೀನಿವಾಸ ಮೂರ್ತಿ ಅವರೊಳಗು ನಾ ಮಾಡೀನ್ರಿ, ಇಂತ ಶರಣ ಆಗಿನಿ ಅಂತೀರಿ. ಈಗ ನಿಮಗೆಲ್ಲ ಸಂತೋಷ ಅನ್ನಿಸ್ತದಲ್ಲ ಇದರಿಂದ ಜೀವನದೊಳಗ? ಹೌದ್ರಿ, ಸಂತೋಷ ಅದರಿ. ಸಂತೋಷ ಅದರಿ. ಅದರಿ. ಅದು ಏನ್ ರಿಗ್ರೆಟ್ ಏನಿಲ್ಲ. ಅಲ್ಲಂದ್ರೆ ಜೀವನ ಸಾಗಿಸ್ಲಿಕ್ಕೆ ಅದರಿ ನಡೆದದ್ರಿ. ಅದ ದೇವ್ರ ಆಶೀರ್ವಾದ ಅದ, ಏನೋ ನಡೆದದ. ಯಾಕಂದ್ರೆ ನಾವ್ ಇದನ್ನ ಮಾಡಿರ್ಬೇಕಾದ್ರೆ ಜೀವನ ಸಾಗಿಸ್ಲಿಕ್ಕೆ ನಮಗ ಹಣನೂ ಬೇಕಲ್ಲ. ಹಣನೂ ಬೇಕು ಸರ್. ಹಣನೂ ಬೇಕ. ಹಣ ಅಂತೂ ಮುಖ್ಯ ಅದರಿ. ಯಾಕಂದ್ರೆ ಏನಾಗ್ತದೆ, ಹಿಂದಿ ಫಿಲ್ಮ್, ಕನ್ನಡ ದೊಡ್ಡ ದೊಡ್ಡ ನಾಯಕರು, ಅದೊಂದು ಆ ಫೀಲ್ಡ್ ಬ್ಯಾರೇನ್ ಅದ. ಹೌದೌದು. ಅವ್ರೆಲ್ಲ ಕೋಟಿಗಟ್ಟಲೆ ಫೀಲ್ಡ್ ಅದ. ಹೌದು. ಈ ಶಾರ್ಟ್ ಫಿಲ್ಮ್ ದೊಳಗಿನ ಬಗ್ಗೆ, ಈಗ ಹಣಕಾಸಿನ ಬಗ್ಗೆ ಮಾತಾಡ್ರಿ. ಇಲ್ಲಿ ಹಣಕಾಸು ಅಂದ್ರ ಈಗ ಅದ್ರ ಮ್ಯಾಗ ಡಿಪೆಂಡ್ ಇರಬಾರದು ಅನ್ನೋ ಉದ್ದೇಶ. ಅದನ್ನೇ ಹೇಳ್ತೀನಿ ನಾನು. ಸಾಧ್ಯನೇ ಇಲ್ಲ ಅದ್ರ ಮೇಲೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇವರು. ನಾವ್ ಏನೋ ಒಂದು ಮಾಡ್ಕೊಂಡ ಇದು ಮಾಡಬೇಕು ಅನ್ನೋದು. ಇನ್ನು ಇನ್ ಫ್ಯೂಚರ್ ಬರೋವ್ರಿಗೂ ಯಾರು ಕಲಾವಿದರಾಗ್ಬೇಕಂತಾರಲ್ಲ, ಅದೇ ಒಂದು ಬೇರೆ ಒಂದು ಬ್ಯಾಕ್ ಗ್ರೌಂಡ್ ಇರ್ಬೇಕು ಅವ್ರಿಗೆ. ಇರಬೇಕು. ಈ ಕಲೆಯನ್ನು ಮುಂದುವರಿಸ್ಲಿಕ್ಕೆ ಸಹಾಯ ಆಗ್ತದೆ. ಇದ್ರ ಮೇಲೆ ಬದುಕೋದಂದ್ರೆ ಸಾಧ್ಯನೇ ಇಲ್ಲ. ಹಿಂಗ ಹೇಳ್ತೀನಿ. ಯಾಕಂದ್ರೆ ಇವು ಥಿಯೇಟರ್ ಮೂವಿ ಅಲ್ಲಲ್ಲ. ಅಲ್ಲ ಶಾರ್ಟ್ ಫಿಲ್ಮ್. ಇವಾಗ ನೀವು ಯಾವ್ದೇ ಥಿಯೇಟರ್ ಚೆನ್ನಾಗಿ ಸಿನಿಮಾ ನೋಡ್ತಾರಂತೀರಿ? ಈಗ ನೋಡ್ತಾರ್ರಿ, ಬರ್ತಾರಂತೀರಿ? ಬರ್ತಾರ. ಈಗ ಒಳ್ಳೊಳ್ಳೆ ಕಥಾ ವಸ್ತು ಇದ್ರು, ಒಳ್ಳೊಳ್ಳೆ ಅಭಿನಯ ಇತ್ತು, 100% ಬರ್ತಾರೆ. ಇವಾಗ ಕಾಂತಾರ ಚಿತ್ರ ಬಂತಲ್ಲ. ಹೌದು. 14 ಭಾಷೆದೊಳಗ ಅದು ಡಬ್ ಆಯ್ತು. ಹೌದು. ಅದು ಅನುವಾದ ಆಗಿ ಬೇರೆ ಬೇರೆ ಭಾಷೆದೊಳಗ ಬಂತು. ಅಂದ್ರ ಅದನ್ನೊಂದು ಚಿತ್ರದ ಇದನ್ನೇ ರೂಪರೇಷೆನೆ ಬೇರೆ ಅದ. ಬಟ್ ಹೊಸತನ ಕೊಟ್ರಲ್ಲ ಅವರು. ಅದು ಸೂ ಫ್ರಮ್ ಸೋ ಅಂತ ಬಂತ ಸರ್. ಹೌದು. ಕಡಿಮೆ ಬಜೆಟ್ ಆದ್ರೂ ನೋಡಿದ್ರು ಆದ್ರೂ ಮಂದಿ ನೋಡಿದ್ರ, ಸ್ವೀಕಾರ ಮಾಡಿದ್ರು. ಆಮೇಲೆ ಎಲ್ಲರೂ ಅದರಲ್ಲಿ ಇರೋರು ರಂಗಭೂಮಿ ಕಲಾವಿದರೆ ಸರ್. ಹೌದು. ಏನ್ ಒಳ್ಳೆ ಪ್ರಾಡಕ್ಟ್ ಇತ್ತು ಸರ್, ಮಂದಿ ಅದನ್ನ ಸ್ವೀಕಾರ ಮಾಡಿದ್ರು. ಇವಾಗ ಸರ್ಕಾರಿ ಕನ್ನಡ ಶಾಲೆ ಅಂತ ಒಂದು ಬಂತು ಎಲ್ಲ ಇದ್ರ. ಕೆಲವೊಂದ್ ಜನ ಅಪ್ರತಿಮ ಒಂದ್ ತಮ್ಮ ಗುರಿ ಮುಟ್ಟಿದ್ರು. ಹೌದೌದು. ವಿತ್ ರಿಷಬ್ ಶೆಟ್ಟಿ ಏನ್ರಿ, ಮತ್ ಬೇರೆ ಬೇರೆ ಏನ್ರಿ ಬದುಕ್ಯಾರ. ಹಿಂಗಾಗಿದೆ ಅಂದ್ರೆ ಅವರೊಂದು ಅಂತಾರಾಷ್ಟ್ರೀಯ ತನಕ ಹೋಗ್ಯಾರ. ಹಲವಾರು ಭಾಷೆ ಒಳಗ ಅದು ಅನುವಾದಕ್ಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹೌದು ಸರ್. ಅಂದ್ರೆ ಅದು ಚಿತ್ರದ ಗುಣಮಟ್ಟ ಹೇಳ್ಕೊಡ್ತದ. ಹೌದೌದು. ನಮ್ದು ಜನರ ಪ್ರತಿಕ್ರಿಯೆ ಹೆಂಗಿತ್ತು, ವಿಷಯ ಹೆಂಗಿತ್ತು, ಹೌದೌದು, ಮತ್ತ ಅದಕ್ಕೆ ಸರ್ಕಾರನು ಗಮನ ಕೊಡ್ತು. ಕರೆಕ್ಟ್ ಸರ್. ಈಗ ನೀವು ಇನ್ನು ಮುಂದಿನ ಚಿತ್ರ ಏನು ಯಾವ ಮಾಡೋರಿ? ಈಗ ಇದೆ ಸರ್, ಈಗ ವೇತಾಳ ಅಂತ ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಆಗ್ಲಿಕ್ಕತ್ತದ್ರಿ. ಇನ್ನೊಂದು ಡಿಸ್ಕಸ್ ನಡೆದದ ಸರ್.
ಇನ್ನೊಂದು ಡಿಸ್ಕಸ್ ನಡೆದದ ಅದು ಸ್ಟೋರಿ ಬಗ್ಗೆ ಮತ್ತೆ ಡೇಟ್ಸ್ ಬಗ್ಗೆ. ಇದು ಡೇಟ್ಸ್ ಹೊಂದಾಣಿಕೆ ಆಗ್ಬೇಕಲ್ಲ ಸರ್, ಅದ್ರ ಬಗ್ಗೆ ಸ್ವಲ್ಪ ಮೀಟಿಂಗ್ ನಡೆದದ. ಒಂದು ಇದನ್ನೆಲ್ಲ ಹೆಂಗ್ ಹೊಂದಾಣಿಕೆ ಮಾಡ್ತೀರಿ? ಮನಿ ನೋಡ್ಕೋಬೇಕು, ಈ ಅಭಿನಯ ಕಲೆ ನೋಡ್ಕೋಬೇಕು, ಊರ್ ಬಿಟ್ಟು ಹೋಗ್ಬೇಕು. ಹೊಂದಾಣಿಕೆ ಅಂದ್ರೆ ಸರ್ ಜಾಯಿಂಟ್ ಫ್ಯಾಮಿಲಿ ಅದ ನಮ್ದು. ಜಾಯಿಂಟ್ ಫ್ಯಾಮಿಲಿ ಅದ. ಜಾಯಿಂಟ್ ಫ್ಯಾಮಿಲಿ ಅದ ಅಂದ್ರೆ ನಿಮ್ದಿಂದ ನಿನ್ ಸಮಸ್ಯೆ ಆಗುದಿಲ್ಲ, ಏನಿಲ್ಲ, ಏನ್ ಸಮಸ್ಯೆ ಇಲ್ಲ. ಜಾಯಿಂಟ್ ಫ್ಯಾಮಿಲಿ ಅದ ರೀ. ಅಂದ್ರೆ ಒಟ್ಟು ಕುಟುಂಬದವ್ರು. ಹೌದೌದು. ಹಂಗಾಗಿ ಏನು ಸ್ವಲ್ಪ ಕಲಾವಿದರಿಗೆ ಸಹಾಯ ಆಗ್ತದ ರೀ. ಹಂಗಾಗಿ ನನ್ಗೇನ್ ಡೇಟ್ಸ್ ಏನು ಸಮಸ್ಯೆ ಇರುದಿಲ್ಲ. ಇಲ್ಲಿ ಮನೆಯಲ್ಲಿ ಹೇಳ್ಕೊಂಡು ನಾನು ಹೋಗಿರ್ತೇನೆ ಅಷ್ಟೇ. ಪ್ರೇಮ್ ಮಧು ನೀರ್ಗಟ್ಟಿ ಅವರ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಮಗ ಬಹಳ ಸಂತೋಷ ಅನ್ಸಿದ. ನಮ್ಮ ಕೇಳುಗರು ನಿಮ್ಮ ಮಾತುಗಳನ್ನು ಕೇಳಿ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾರ. ನೀವು ಉತ್ತರೋತ್ತರ ಆಗಿ ಬೆಳೀರಿ, ಒಳ್ಳೆ ಕಲಾವಿದರಾಗಿ. ನಾವ್ ಈಗ ಹೇಳಿದ್ವಲ್ಲ, ಕಲೆ ಅಂದ್ರೆ ಒಂದ್ ಎಲ್ಲಾರು ಇರುದಿಲ್ಲ. ಅದು ಹೌದು ಸರ್, ಕಲೆ ಬಹಳ ಅಪರೂಪದ. ಹೌದು. ಕಲಾ ಸರಸ್ವತಿ ಅನುಗ್ರಹ ಇರ್ಬೇಕಾಗ್ತದೆ. ಹೌದೌದು. ಅದನ್ನ ನೀವು ಇಳ್ಕೋಬೇಕಾಗ್ತದ. ಹೌದು. ಅದ್ರೊಳಗ ನಿಮ್ದು ಕಷ್ಟಗಳನ್ನು ಸಹಿಸ್ಕೋಬೇಕಾಗ್ತದ. ಹೌದು ಸರ್. ಜೀವನ ಅಂದ್ರೆ ಅಷ್ಟೇ ಒಂದೇ ರೀತಿ ಇರುವುದಿಲ್ಲ, ತ್ಯಾಗನೂ ಬಹಳ ಅದ ಸರ್. ಅದೆಲ್ಲ ಮಾಡಿದವರೇ ಮುಂದೆ ಬರ್ತಾರೆ. ಹೌದಲ್ಲ? ಹೌದು ಸರ್. ಈಗ ಕೊನೆ ನಮ್ ಪ್ರಶ್ನೆ ಅಂದ್ರೆ, ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದ್ರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ? ಸಂತೋಷ ಆಗ್ಯದ ಸರ್? ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದ ಬಹಳ ಸಂತೋಷ ಅದ ಸರ್. ಇದು ನಂದೊಂದು ಕನಸು ಇತ್ತು ಸರ್. ಕನಸಿತ್ತು ಇಲ್ಲಿ ಬರ್ಬೇಕು, ಬಹಳ ದಿನ ಆಗಿತ್ತಲ್ಲ ಬಾಬಾ ಅಂತ ಕರೀಲಿಕ್ಕೆ, ಕರೀತಾ ಇದ್ದೆ ನಾ, ಬಹಳ ದಿನ ಆಗಿತ್ತು. ಹೌದು ಸರ್. ಆದ್ರೆ ನಾ ಹೇಳಿದಲ್ಲ ಸರ್, ಶೂಟಿಂಗ್ ಓಡಾಟಿತ್ತು, ಬಂದಿರ್ಲಿಲ್ಲ ಸರ್. ಮತ್ತ ತಮ್ಮಂತವ್ರು ಮೇಧಾವಿಗಳು ಸರ್, ಅದು ನನ್ನ ಪುಣ್ಯ ಸರ್. ತಾವು ನಮ್ಮ ಇದು ಮಾಡ್ಲಿಕತ್ತೀರಿ, ಇಂಟರ್ವ್ಯೂ ಮಾಡ್ಲಿಕತ್ತೀರಿ. ಭಾಗ್ಯ ಸರ್, ಭಾಗ್ಯ ಸರ್. ಅದು ಅಂದ್ರೆ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ಸಂತೋಷ ಆಯ್ತು ಸರ್. ಸಂತೋಷ ಆಯ್ತು. ಚೌಲ ಸರ್ದೆಲ್ಲ ಪರಿಚಯ ಪರಿಚಯ ಇದೆ ಸರ್, ಪರಿಚಯ ಇದೆ ಸರ್. ಬಹಳ ದಿನದ ಪರಿಚಯ. ಹೌದು. ಎಲ್ಲ ಚೇತನ್ ಅವ್ರದ್ದು, ಚೇತನ್, ಮೀರಾ ಕುಂಬಾರ್ ಅವ್ರದ್ದು, ಹೌದೌದು ಸರ್, ಮೇಡಮ್ ಅವ್ರದ್ದು, ವೈಜಂತಿ ಅವ್ರದ್ದು, ಎಲ್ಲಾರ್ದು ಪರಿಚಯ ಇದೆ ಸರ್, ಪರಿಚಯ ಇದೆ. ಸಂತೋಷ ಆಯ್ತು ಸರ್ ನನಗೂ ಬಂದ. ಇವಾಗ ನಾವು ಕಾರ್ಯಕ್ರಮ ಮುಗಿಸೋ ಹೊತ್ತಾಯ್ತು. ಅಂಕದ ಪರದಿ ಜಾರಿದ ಮೇಲೆ ನಾಟಕವೇನು ಉಳಿದಿರುವುದು ಅಂತ ಹೇಳ್ತೀವಿ, ಅದು ಶೇಷ ಉಳಿದೆ. ನಮ್ಮ ಕಾರ್ಯಕ್ರಮಕ್ಕೆ ಒಂದು ಅವಧಿ ಬಂಧನೆ ಇರ್ತದಲ್ಲ. ಹೌದು ಸರ್, ಹೌದು. ಅದಕ್ಕೆ ನಾವು ಗೌರವಿಸಿ ನಮ್ಮ ಕಾರ್ಯಕ್ರಮ ಮುಗಿಸ್ಬೇಕಾಗ್ತದ. ಇವಾಗ ಒಬ್ಬ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ. ಹಂಗ ಡಾಕ್ಟರ್ ಶ್ರೇಣ್ ಜೋಶಿ ಅವರ ಮಾತುಗಳು, ಪ್ರೇಮ್ ಮಧು ನೀರ್ಗಟ್ಟಿ ಅವರ ಮಾತುಗಳು ಸಾಕಷ್ಟು ಉಳಿದು ಬಿಟ್ಟಾವ. ಅದು ಮುಂದಿನ ಸಂಚಿಕೆ ಒಳಗೆ ಮತ್ತೆ ನಿಮ್ಮನ್ನು ಕರೆಸ್ತೀನಿ. ಡೆಫಿನೆಟ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಮಾತನಾಡೋಣ. ಮತ್ತೊಮ್ಮೆ ತಮಗೆ ನಮನಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಓಕೆ, ನಮಸ್ತೆ.